ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದೀವಿ ಅಂದರೆ ಅಸಿಂಕ್ರನಸ್ ಜಾವಾಸ್ಕ್ರಿಪ್ಟ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಇಲ್ಲಿಂದ ಏನು ಟಾಪಿಕ್ಸ್ಗಳು ಬರ್ತಾ ಹೋಗ್ತಾವಲ್ಲ, ಸ್ವಲ್ಪ ಏನಾಗ್ತವೆ ಅಂದರೆ ಕಾಂಪ್ಲಿಕೇಟೆಡ್ ಟಾಪಿಕ್ಸ್ಗಳು ಅನಿಸ್ಬಹುದು. ಓಕೆ, ಸೊ ಇದು ಅಫ್ಕೋರ್ಸ್ ಒಂದು ಕಾಂಪ್ಲಿಕೇಟೆಡ್ ಟಾಪಿಕ್ಕೆ. ಕಾಲ್ ಬ್ಯಾಕ್ಸ್, ಪ್ರಾಮಿಸಸ್, ಅಸಿಂಕ್, ವೇಟ್ ಇವನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಡಿಫಿಕಲ್ಟೀಸ್ ನೀವು ಫೇಸ್ ಮಾಡ್ತೀರಾ. ಬಟ್ ಬಿ ವಿತ್ ಮೀ, ನಾನು ಟ್ರೈ ಮಾಡ್ತೀನಿ ಆದಷ್ಟು ಈಸಿಯಾಗಿ ಈ ಟಾಪಿಕ್ಸ್ಗಳನ್ನ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸೋದಕ್ಕೆ. ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಸೊ ಇವೇನು ರಾಕೆಟ್ ಸೈನ್ಸ್ ಅಲ್ಲ, ಎಲ್ಲರೂ ಮಾಡುವಂಥದ್ದೇ, ರೈಟ್? ಸೊ ಆದಷ್ಟು ಸಿಂಪಲ್ ಆಗಿಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಸೊ ಡೋಂಟ್ ವರಿ ಅಬೌಟ್ ದಿಸ್. ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಸೋದಕ್ಕೆ ನಾನು ಟ್ರೈ ಮಾಡ್ತೀನಿ ಈ ವಿಡಿಯೋದಲ್ಲಿ. ಅದಾದಮೇಲೆ ಪ್ರತಿಯೊಂದರದ್ದು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಎಕ್ಸ್ಪ್ಲನೇಷನ್ ವಿತ್ ಪ್ರಾಕ್ಟಿಕಲ್ ಮಾಡ್ತಾ ಹೋದರೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ ಅಂತ ನಂದು ಅಭಿಪ್ರಾಯ. ಸೊ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಇನ್ಸ್ಟಾಗ್ರಾಮ್ ಇದೆ, ನಂದು ಇನ್ಸ್ಟಾಗ್ರಾಮ್ನಲ್ಲಿ ಬಂದುಬಿಟ್ಟು ನೀವು ಕೇಳ್ಬೋದು ಡೌಟ್ಸ್ನ. ಅಲ್ಲೂ ಕೂಡ ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಡಿಸ್ಕ್ರಿಪ್ಷನಲ್ಲಿ ನೋಟ್ಸ್ ಇರ್ತವೆ, ಕೋಡ್ ಇರುತ್ತೆ. ಅದಾದಮೇಲೆ ನಂದು ಇನ್ಸ್ಟಾಗ್ರಾಮ್ದ ಲಿಂಕ್ ಕೂಡ ಇದೆ, ಅಲ್ಲಿಂದ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಅದನ್ನ ಬಿಟ್ಟರೆ ಏನು ಮಾಡೋಣ ಅಂತಂದರೆ ಇವತ್ತಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಲ್ ರೈಟ್, ನೀವೇನಾದರೂ ಮರ್ನ್ ಸ್ಟ್ಯಾಕ್ ಕಲಿಬೇಕಾಗಿತ್ತು ಅಂದರೆ ಈ ಪ್ಲೇಲಿಸ್ಟಿಂದ ನೀವೇನು ಮಾಡಬೇಕಾಗುತ್ತೆ ಅಂದರೆ ಪ್ರತಿಯೊಂದು ವೀಡಿಯೋಸ್ಗಳನ್ನ ನೋಡ್ತಾ ಹೋಗಿ. ಏನಕ್ಕೆ ಅಂದರೆ ನಾನು ಪ್ರತಿಯೊಂದು ವೀಡಿಯೋಸ್ಗಳನ್ನ ಆರ್ಡರ್ ವೈಸ್ ಇಟ್ಟಿದ್ದೀನಿ ಅಲ್ಲಿ. ಸೊ ನೀವು ಈಸಿಯಾಗಿ ಮರ್ನ್ ಸ್ಟ್ಯಾಕ್ನ ಕಲ್ತ್ಕೋಬೋದು. ಅದೇ ನೀವು ಜಾವಾಸ್ಕ್ರಿಪ್ಟ್ ಏನಾದರೂ ಕಲ್ತ್ಕೋಬೇಕಾಗಿತ್ತು ಅಂತಂದರೆ ಈ ಪ್ಲೇಲಿಸ್ಟಿಂದ ನೀವೇನು ಮಾಡಿ ಅಂತಂದರೆ ಜಾವಾಸ್ಕ್ರಿಪ್ಟ್ ಅಷ್ಟು ವೀಡಿಯೋಸ್ಗಳನ್ನ ನೋಡ್ತಾ ಹೋಗಿ ನೀವು ಈಸಿಯಾಗಿ ಜಾವಾಸ್ಕ್ರಿಪ್ಟ್ನ ಕಂಪ್ಲೀಟ್ ಮಾಡಬಹುದು. ಓಕೆ, ಸೊ ಅದನ್ನ ಬಿಟ್ಟರೆ ಇವತ್ತಿನ ವೀಡಿಯೋಗೆ ಜಂಪ್ ಆಗೋಣ. ಓಕೆ, ಏನಿದು ಅಸಿಂಕ್ರನಸ್? ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳೋಣ ಇದ್ರ ಹೆಂಗೆ ವರ್ಕ್ ಆಗುತ್ತೆ, ಏನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನೋಡ್ಕೊಳ್ಳೋಣ. ಓಕೆ, ಅಸಿಂಕ್ರನಸ್ ಅಂತ ಅಂದರೆ ಏನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನೋಡೋದಾದರೆ, ಅಸಿಂಕ್ರನಸ್ ಏನು ಮಾಡುತ್ತೆ ಅಂದರೆ ಇವಾಗ ಏನು ಮಾಡಬೇಕಾಗಿದೆ ಅಂತಂದರೆ ನಾನು ಲೈನ್ ಬೈ ಲೈನ್ ಪ್ರಿಂಟ್ ಮಾಡಿಸ್ತೀನಿ. ಯಾವಾಗ ಸಿಂಕ್ರನಸ್ ಕೋಡಿಂಗ್ ಮಾಡ್ತಾ ಇರ್ತೀನೋ ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ನಾ ಕನ್ಸೋಲ್ ಸಿಂಕ್ರನಸ್ ಕೋಡಿಂಗ್ನಲ್ಲಿ ಫಸ್ಟ್ ಇದು ಪ್ರಿಂಟ್ ಆಗುತ್ತೆ, ಸೆಕೆಂಡ್ ಇದು ಪ್ರಿಂಟ್ ಆಗುತ್ತೆ. ಓಕೆ, ಸೊ ಏನಕ್ಕೆ ಇದು ಲೈನ್ ಬೈ ಲೈನ್ ಎಕ್ಸಿಕ್ಯೂಷನ್ ಆಗ್ತಾ ಹೋಗುತ್ತೆ ಯಾವಾಗ ಸಿಂಕ್ರನಸ್ ಕೋಡಿಂಗ್ ಒಳಗಡೆ. ಅಸಿಂಕ್ರನಸ್ ಕೋಡಿಂಗ್ ಒಳಗಡೆ ಏನಾಗುತ್ತೆ ಅಂತಂದರೆ ನಾನೇನಾದರೂ ಈ ಲೈನ್ನ ಅಸಿಂಕ್ರನಸ್ ಆಗಿ ಕನ್ವರ್ಟ್ ಮಾಡಿದ್ರೆ, ಓಕೆ, ಅಸಿಂಕ್ರನಸ್ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಇವು ಎರಡು ಲೈನ್ ಎಟ್ ಅ ಟೈಮ್ ಪ್ರಿಂಟ್ ಆಗ್ಬೋದು. ಬಟ್ ಈ ಲೈನ್ ಏನಾಗುತ್ತೆ ಅಂದರೆ ಈ ಲೈನ್ ಆದಮೇಲೆ ಪ್ರಿಂಟ್ ಆಗ್ಬೋದು ಅಥವಾ ಈ ಲೈನ್ಗಿಂತ ಮುಂಚೆ ಪ್ರಿಂಟ್ ಆಗ್ಬೋದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಓಕೆ, ಸೊ ಅಸಿಂಕ್ರನಸ್ ಕೋಡಿಂಗ್ ಒಳಗಡೆ ಒಳಗಡೆ ಏನಾಗುತ್ತೆ ಅಂದರೆ ಇದು ಥ್ರೆಡ್ ಒಳಗಡೆನೇ ರನ್ ಆಗುತ್ತೆ. ಮಲ್ಟಿ ಥ್ರೆಡಿಂಗ್ ಆಮೇಲೆ ಅಸಿಂಕ್ರನಸ್ ಎರಡು ಸೇಮ್ ಅಲ್ಲ, ಎರಡು ಡಿಫ್ರೆಂಟ್ ಟಾಪಿಕ್ಸ್ಗಳಾಗ್ತವೆ. ಬಟ್ ಏನಾಗ್ತವೆ ಅಂತಂದರೆ ನೆಕ್ಸ್ಟ್ ಬರುವಂತಹ ಯಾವುದೇ ರೀತಿಯಾದಂಥ ಕೋಡ್ ಲೈನ್ಸ್ಗಳನ್ನ ಇದು ಬ್ಲಾಕ್ ಮಾಡಿ ಇಟ್ಕೊಳ್ಳೋದಿಲ್ಲ. ಓಕೆ, ಇಟ್ ವಿಲ್ ಗಿವ್ ದ ಸ್ಪೇಸ್ ಟು ಎಕ್ಸಿಕ್ಯೂಟ್ ದ ನೆಕ್ಸ್ಟ್ ಲೈನ್. ಓಕೆ, ಸೊ ಈಸಿಯಾಗಿ ಇದೇನು ಮಾಡ್ತಾ ಅಂದರೆ ಥ್ರೆಡಿಂದ ಹೊರಗಡೆ ಬಂದುಬಿಟ್ಟು ಆರಾಮ್ಸರಿ ಪ್ರೋಸೆಸ್ ಮಾಡಿಬಿಟ್ಟು ಅದೇನು ಮಾಡ್ತಾ ಅಂದರೆ ಔಟ್ಪುಟ್ ಇನ್ಪುಟ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಬೇಸಿಕಲಿ ಏನು ಮಾಡ್ತಾ ಅಂದರೆ ನೆಕ್ಸ್ಟ್ ಲೈನ್ ಆಫ್ ಕೋಡ್ಸ್ಗಳನ್ನ ಅದು ಏನು ಮಾಡಲ್ಲ, ಬ್ಲಾಕ್ ಮಾಡಿ ಇಟ್ಕೊಳ್ಳಲ್ಲ ಇದರೊಳಗಡೆ ಅಸಿಂಕ್ರನಸ್ ಕೋಡಿಂಗ್ ಒಳಗಡೆ. ಓಕೆ, ಸಿಂಪಲ್ ಥಿಂಗ್, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಡೆಪ್ತಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಂಥದ್ದು ಏನೂ ಅವಶ್ಯಕತೆ ಇಲ್ಲ. ಜಸ್ಟ್ ಅನ್ಕೊಳ್ಳಿ ಇವಾಗ ಪ್ರೆಸೆಂಟ್ಲಿ ಏನಾಗ್ತಾ ಇದೆ ಅಂತಂದರೆ ನೆಕ್ಸ್ಟ್ ಏನು ಲೈನ್ಸ್ ಆಫ್ ಕೋಡ್ಸ್ಗಳಿದಾವಲ್ಲ ಅವಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ ಇದು ಏನು ಮಾಡುತ್ತೆ ಅಂದರೆ ಇಂಡಿಪೆಂಡೆಂಟ್ ಬಾಡಿಯಾಗಿ ಎಕ್ಸಿಕ್ಯೂಟ್ ಆಗುತ್ತೆ, ನಮಗೆ ಇನ್ಪುಟ್ ಔಟ್ಪುಟ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ಸಿಂಪಲ್ ಥಿಂಗ್, ಮತ್ತೇನೂ ಇಲ್ಲ. ಓಕೆ, ಸೊ ಹಾಗಂದರೆ ಏನಕ್ಕೆ ಇಂಪಾರ್ಟೆಂಟ್ ಇದು ಅಸಿಂಕ್ರನಸ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಇವಾಗ ಲಾರ್ಜ್ ಫೈಲ್ ಇದೆ ಅಂತ ಇಟ್ಕೊಳ್ಳೋಣ. ಲೈಕ್ 1 TB ಫೈಲ್ ಇದೆ. 1 TB ಫೈಲ್ ಒಳಗೆ ಏನೇನು ಡೇಟಾ ಇದೆ ಅಲ್ಲ ಆ ಡೇಟಾನ ಎಲ್ಲ ನಾವು ಏನು ಮಾಡಬೇಕಾಗಿದೆ ಅಂತಂದರೆ ಫೆಚ್ ಮಾಡಬೇಕಾಗಿದೆ ಅಥವಾ ಸ್ಟೋರ್ ಮಾಡಬೇಕಾಗಿದೆ ಅಥವಾ ಶೋ ಮಾಡಬೇಕಾಗಿದೆ. ಎನಿಥಿಂಗ್ ಒಟ್ಟೆಲ್ಲ ಏನು ಮಾಡಬೇಕಾಗಿದೆ, ಡೇಟಾ ಮೇಲೆ, ಈ 1 TB ಡೇಟಾ ಮೇಲೆ ಏನೋ ಒಂದು ಆಪ್ರೇಷನ್ನ ಪರ್ಫಾರ್ಮ್ ಮಾಡಬೇಕು. ಓಕೆ, ಈ ಆಪ್ರೇಷನನ್ನು ಪರ್ಫಾರ್ಮ್ ಮಾಡೋ ಹೊರಗಡೆನೂ ಕೂಡ ನಾ ಏನಾದರೂ ಸಿಂಕ್ರನಸ್ ಕೋಡಿಂಗ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಏನು ಲೈನ್ಸ್ ಆಫ್ ಕೋಡ್ಸ್ ಇದಾವಲ್ಲ ಅವು ಯಾವುವು ಎಕ್ಸಿಕ್ಯೂಟ್ ಆಗೋದೇ ಇಲ್ಲ, ಇಲ್ಲೇ ಸ್ಟಕ್ ಆಗಿಬಿಡುತ್ತೆ ನಮ್ಮ ಕೋಡ್. ಓಕೆ, ಸೊ ಇದೆಲ್ಲ ಕಂಪ್ಲೀಟ್ ಆಗೋವರೆಗಡೆನೂ ಕೂಡ ನೆಕ್ಸ್ಟ್ ಲೈನ್ಸ್ ಏನಿದಾವೆ ಅವು ಯಾವುವು ಎಕ್ಸಿಕ್ಯೂಟ್ ಆಗೋದೇ ಇಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಯೂಶ್ವಲಿ ಎಷ್ಟು ದೊಡ್ಡ ಫೈಲ್ ಇತ್ತು ಅಂದರೆ ಮಲ್ಟಿ ಥ್ರೆಡಿಂಗ್ ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಳ್ತೀವಿ. ಆಲ್ಮೋಸ್ಟ್ ಅಲ್ಲಿ ನಮಗೆ ಅಷ್ಟು ದೊಡ್ಡ ಫೈಲ್ ಜೊತೆ ಹ್ಯಾಂಡಲ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಜಾವಾಸ್ಕ್ರಿಪ್ಟ್ನಲ್ಲಿ. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ ನಾವು ಅಸಿಂಕ್ರನಸ್ ಮೆಥಡ್ಗೆ ಜಂಪ್ ಆಗ್ತೀವಿ. ಮಲ್ಟಿ ಥ್ರೆಡಿಂಗ್ನಲ್ಲಿ ಒಂದೇ ಪ್ರೊಸೆಸ್ ಒಳಗಡೆ ಮಲ್ಟಿಪಲ್ ಥ್ರೆಡ್ಸ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ಅದು ಎಟ್ ಅ ಟೈಮ್ ರನ್ ಮಾಡಿಸುತ್ತೆ. ಅದಾದಮೇಲೆ ಮತ್ತೆ ಅದು ಮಲ್ಟಿ ಥ್ರೆಡಿಂಗ್ನ ನಾವೇನು ಮಾಡಬೇಕಾಗುತ್ತೆ ಅಂದರೆ ಸಿಂಕ್ರನಸ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಎಕ್ಸಿಕ್ಯೂಟ್ ಮಾಡಿಸ್ಬೇಕಾಗತ್ತೆ. ಅದನ್ನೇನಾದರೂ ನಾವು ಮಾಡಲಿಲ್ಲ ಅಂತಂದರೆ ನಮಗೇನಾಗುತ್ತೆ ಅಂದರೆ ರೇಸ್ ಕಂಡೀಷನ್, ಡೆಡ್ ಲಾಕ್ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳ ಅರೈಸ್ ಆಗ್ತವೆ. ರೇಸ್ ಕಂಡೀಷನ್ ಒಂದು ವಲ್ನರಬಿಲಿಟಿ ಅಂತೇಳಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಇವನ್ ಇದೇನು ರೇಸ್ ಕಂಡೀಷನ್ ಇದೆಯಲ್ಲ ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಬಿಸ್ನೆಸ್ ಲಾಜಿಕ್ ವಲ್ನರಬಿಲಿಟಿ ಅಂತ ಕರಿತೀವಿ. ಓಕೆ, ಸೊ ಇವನ್ ಇದನ್ನು ಹ್ಯಾಕಿಂಗಲ್ಲೂ ಕೂಡ ನಾವು ಯೂಸ್ ಮಾಡ್ಕೊಳ್ತೀವಿ ರೇಸ್ ಕಂಡೀಷನ್ನ. ಓಕೆ, ಸೊ ಇಂತಹ ಪ್ರಾಬ್ಲಮ್ಸ್ಗಳು ಎಲ್ಲಿ ಕ್ರಿಯೇಟ್ ಆಗ್ತಾವೆ ಅಂದರೆ ನಮ್ಮ ಮಲ್ಟಿ ಥ್ರೆಡಿಂಗ್ ಕಾನ್ಸೆಪ್ಟ್ಸ್ಗಳಲ್ಲಿ ಕ್ರಿಯೇಟ್ ಆಗ್ತವೆ. ಬಟ್ ಅಸಿಂಕ್ರನಸ್ನಲ್ಲಿ ಆ ರೀತಿಯಾದಂಥ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ ನಮಗೆ. ಓಕೆ, ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ಏನು ಮಾಡ್ತೀವಿ ಅಂದರೆ ಅಸಿಂಕ್ರನಸ್ ಯೂಸ್ ಮಾಡ್ಕೊಳ್ತೀವಿ. ಇವಾಗ ನಾವು ಸ್ಮಾಲ್ ಅಮೌಂಟ್ ಆಫ್ ಡೇಟಾ ಮೇಲೆ ಏನಾದರೂ ಇನ್ಪುಟ್
ಆಪರೇಷನ್ಸ್ಗಳನ್ನ ಪರ್ಫಾರ್ಮ್ ಮಾಡಬೇಕಾಗಿದೆ. ಸ್ಮಾಲ್ ಅಮೌಂಟ್ ಆಫ್ ಡೇಟಾನ ನಾವು ಏನು ಮಾಡಬೇಕಾಗಿದೆ, ಶೋ ಮಾಡಬೇಕಾಗಿದೆ ಅಥವಾ ಡಿಸ್ಪ್ಲೇ ಮಾಡಬೇಕಾಗಿದೆ. ಸಮಥಿಂಗ್ ಈ ರೀತಿ ಏನಾದರೂ ಪರ್ಫಾರ್ಮೆನ್ಸ್ ಮಾಡೋದಿತ್ತು ಅಂತಂದರೆ ವಿ ವಿಲ್ ಯೂಸ್ ಅಸಿಂಕ್ರನಸ್ ಮೆಥಡ್. ಓಕೆ, ಸೊ ಅದಾದಮೇಲೆ API ನಿಂದ ಡೇಟಾನ ಏನಾದರೂ ಫೆಚ್ ಮಾಡಬೇಕಾಗಿದೆ. ನೀನೇ ಯಾರೋ ಒಂದು ಕ್ವಶನ್ ಕೂಡ ಕೇಳಿದ್ರಿ, ವಾಟ್ ಈಸ್ API ಅಂತ. ಓಕೆ, API ಅಂತಂದರೆ ಬೇಸಿಕಲಿ ಏನಂತಂದರೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ. ಓಕೆ, ಸೊ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತಂದರೆ ಏನು ಗೊತ್ತಾ, ಸಿಂಪಲ್ ಆಗಿ ಹೇಳ್ತೀನಿ. ಮುಂದ್ಗಡೆ ನಾವು ಯಾವಾಗ API ಯೂಸ್ ಮಾಡ್ಕೊಳ್ತೀವಿ ಆವಾಗ ನಿಮಗೆ ಡೆಪ್ತಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇವಾಗ ಸಿಂಪಲ್ ಆಗಿ ತಿಳ್ಕೊಳ್ಳೋದೇನಪ್ಪ ಅಂತಂದರೆ, ಒಂದು ಸರ್ವರ್ನಲ್ಲಿ ಡೇಟಾ ಇರುತ್ತೆ. ಎಲ್ಲಿರುತ್ತೆ? ಡೇಟಾ ಸರ್ವರ್ನಲ್ಲಿರುತ್ತೆ. ಆ ಸರ್ವರ್ನಲ್ಲಿ ಇರುವಂತಹ ಡೇಟಾನ ನಾನು ಏನು ಮಾಡಬೇಕಾಗಿದೆ, ನನಗೆ ಎಷ್ಟು ಡೇಟಾ ಬೇಕಾಗಿದೆ ಅಷ್ಟು ಡೇಟಾನ ಮಾತ್ರ ನಾನು ಫೆಚ್ ಮಾಡಬೇಕಾಗಿದೆ. ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂದರೆ APIಸ್ಗಳನ್ನ ಬಿಲ್ಡ್ ಮಾಡ್ತೀವಿ. ಥ್ರೂ ದ್ಯಾಟ್ API ನಾವೇನು ಮಾಡ್ತೀವಿ, ಇದರಲ್ಲಿರುವಂತಹ ಒಂದು ಸ್ಮಾಲ್ ಅಮೌಂಟ್ ಆಫ್ ಡೇಟಾನ ಫೆಚ್ ಮಾಡ್ಕೊಳ್ತೀವಿ. ಅದನ್ನು ನಾವೇನು ಮಾಡ್ತೀವಿ, ಶೋ ಮಾಡ್ಬೋದು, ರೆಂಡರ್ ಮಾಡ್ಬೋದು, ಎನಿಥಿಂಗ್. ಆಮೇಲೆ ಮಾಡುವಂಥ ಆಪ್ರೇಷನ್ಸ್ಗಳು. ಬೇಸಿಕಲಿ ಆ ಸರ್ವರಿಂದ ಡೇಟಾನ ಫೆಚ್ ಮಾಡೋದಕ್ಕೋಸ್ಕರ ಒಂದು ಮೀಡಿಯಮ್ ಇದೆ ನಮ್ಮ ಹತ್ರ. ಸೊ ಆ ಮೀಡಿಯಮ್ನ ನಾವು ಏನಂತ ಕರಿತಾ ಇದೀವಿ ಅಂತಂದರೆ API ಅಂತ ಕರಿತಾ ಇದೀವಿ. ಸಿಂಪಲ್ ಥಿಂಗ್, ಮತ್ತೇನು ಜಾಸ್ತಿ ಕಾಂಪ್ಲಿಕೇಟೆಡ್ ಥಿಂಗ್ಸ್ ಇಲ್ಲ. ಓಕೆ, ಸೊ ಇದು ಈ ಅಸಿಂಕ್ರನಸ್ ಆಯಿತು, ಮಲ್ಟಿ ಥ್ರೆಡಿಂಗ್ ಕಾನ್ಸೆಪ್ಟ್ಸ್ ಆಯಿತು. ಅದಾದಮೇಲೆ API ಅಂತಂದರೆ ಏನು ಅಂತಂದು ಒಂದು ಸಿಂಪಲ್ ಎಕ್ಸ್ಪ್ಲನೇಷನ್ ಆಯಿತು. ಓಕೆ, ಸೊ ಇವಾಗ ಈ ಅಸಿಂಕ್ರನಸ್ ಮೆಥಡ್ನ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ನಮ್ಮ ಹತ್ರ ಏನೇನು ಇನ್ಫಾರ್ಮೇಷನ್, ಏನೇನು ನಾಲೆಜ್ ಇರಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಏನು ನಾಲೆಜ್ ಇರಬೇಕಂದ್ರೆ ಕಾಲ್ ಬ್ಯಾಕ್ ಫಂಕ್ಷನ್ಸ್ ಬಗ್ಗೆ ಗೊತ್ತಿರಬೇಕು. ಅದಾದಮೇಲೆ ಪ್ರಾಮಿಸಸ್ ಬಗ್ಗೆ ಗೊತ್ತಿರಬೇಕು. ಅದಾದಮೇಲೆ ಅಸಿಂಕ್ ಆ್ಯಂಡ್ ಅವೇಟ್. ಸೊ ಈ 3 ಕಾನ್ಸೆಪ್ಟ್ಸ್ಗಳನ್ನ ನಾವು ಕ್ಲಿಯರ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಅಸಿಂಕ್ರನಸ್ ಬಗ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಓಕೆ, ಸೊ ಕಾಲ್ ಬ್ಯಾಕ್ ಅಂದರೆ ಏನೋ, ಪ್ರಾಮಿಸಸ್ ಅಂದರೆ ಏನೋ, ಅಸಿಂಕ್ ಅವೇಟ್ ಅಂತ ಅಂದರೆ ಏನು, ಇವನ್ನ ಏನು ಮಾಡೋಣ ಅಂತಂದರೆ 1 by 1 ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಬರೋಣ ನಾವು ಕಾಲ್ ಬ್ಯಾಕಿಗೆ. ಕಾಲ್ ಬ್ಯಾಕ್ ಅಂತಂದರೆ ಬೇಸಿಕಲಿ ಜಾಸ್ತಿ ಏನೂ ಅಲ್ಲ. ಓಕೆ, ಒಂದು ಫಂಕ್ಷನ್ ಇದೆ. ಸೊ ಫಂಕ್ಷನ್ ಬಂದ್ಬಿಟ್ಟು 1, ಇದೇನೋ ಕೆಲವೊಂದಿಷ್ಟು ಆಪ್ರೇಷನ್ನ ಪರ್ಫಾರ್ಮ್ ಮಾಡ್ತಾ ಇದೆ. n ತೊಗೊಂಡ್ಬಿಟ್ಟು ರಿಟರ್ನ್ ಮಾಡ್ತಾ n+1, ದ್ಯಾಟ್ಸ್ ಇಟ್. ಓಕೆ, ಸೊ ಇವಾಗ ಫಂಕ್ಷನ್ 2 ಇದೆ. ಸೊ ಇದು ಏನು ಇನ್ಪುಟ್ ತೊಗೊಳುತ್ತೆ ಅಂತಂದರೆ, ಏನು ಆರ್ಗ್ಯುಮೆಂಟ್ಸ್ಗಳನ್ನ ತೊಗೊಳುತ್ತೆ ಅಂದರೆ, ಒಂದು ಫಂಕ್ಷನ್ನ ಆರ್ಗ್ಯುಮೆಂಟ್ ಆಗಿ ತೊಗೊಳುತ್ತೆ. ಲೈಕ್ 1ನ ಈ ಫಂಕ್ಷನ್ನೇ ಇದು ಏನು ಮಾಡುತ್ತೆ ಅಂದರೆ ಆರ್ಗ್ಯುಮೆಂಟ್ ಆಗಿ ತೊಗೊಳುತ್ತೆ. ಓಕೆ, ಸರ್ಟನ್ ಕಂಡೀಷನ್ಸ್ ಹಾಕ್ಬಿಟ್ಟು ಏನು ಮಾಡುತ್ತೆ ಅಂದರೆ ಈ ಫಂಕ್ಷನ್ನ ಇದ್ರ ಒಳಗಡೆ ಕಾಲ್ ಮಾಡುತ್ತೆ. ಲೈಕ್ 1 2 ಲೆಟ್ಸ್ ಈಕ್ವಲ್ಸ್ ಟು 1 2. ಅದಕ್ಕೆ ಏನು ಮಾಡ್ತು, 1 ಅನ್ನುವಂಥ ಫಂಕ್ಷನ್ಗೆ 2ನ ಪಾಸ್ ಮಾಡ್ತು. ಸಿಂಪಲ್. ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಕಾಲ್ ಬ್ಯಾಕ್ ಅಂತ ಕರಿತೀವಿ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಸೆಟ್ ಇಂಟರ್ವಲ್ಸ್ ಆ್ಯಂಡ್ ಸೆಟ್ ಟೈಮ್ ಔಟ್ ಅಂತ ಬರುತ್ತೆ. ಇವು ಎರಡು ಏನಪ್ಪ ಅಂತಂದರೆ ನಮ್ಮದು ಇನ್ಬಿಲ್ಟ್ ಫಂಕ್ಷನ್ಸ್ಗಳು. ಓಕೆ, ಸೊ ಇನ್ಬಿಲ್ಟ್ ಮೆಥಡ್ಸ್ಗಳೇ. ಸೊ ಇವನ್ನ ಯೂಸ್ ಮಾಡ್ಕೊಂಬಿಟ್ಟು ನಾವು ಏನು ಮಾಡ್ಬೋದು ಅಂತಂದರೆ ಈಸಿಯಾಗಿ ಈ ಫಂಕ್ಷನ್ ಯಾವ ರೀತಿ ವರ್ಕ್ ಆಗೋದಲ್ಲ, ಕಾಲ್ ಬ್ಯಾಕ್ ಫಂಕ್ಷನ್ಸ್ ಯಾವ ರೀತಿ ವರ್ಕ್ ಆಗ್ತಾವಲ್ಲ, ಅದನ್ನು ನಾವು ಏನು ಮಾಡ್ಬೋದು ಅಂದರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಓಕೆ, ಸೊ ಸಿಂಪಲ್ ಥಿಂಗ್ ಏನು ಮಾಡ್ತಾ ಇದ್ದೀವಿ, ಒಂದು ಫಂಕ್ಷನ್ಗೆ ಇನ್ನೊಂದು ಫಂಕ್ಷನ್ನ ಆರ್ಗ್ಯುಮೆಂಟ್ ಆಗಿ ಪಾಸ್ ಮಾಡ್ತಾ ಇದ್ದೀವಿ. ದ್ಯಾಟ್ಸ್ ಇಟ್. ಅದನ್ನು ನಾವು ಏನಂತ ಕರಿತಾ ಇದ್ದೀವಿ ಅಂತಂದರೆ ಕಾಲ್ ಬ್ಯಾಕ್ ಫಂಕ್ಷನ್ಸ್ ಅಂತ ಕರಿತಾ ಇದ್ದೀವಿ. ದ್ಯಾಟ್ಸ್ ಇಟ್. ಓಕೆ, ಪ್ರಾಕ್ಟಿಕಲಿ ಮಾಡಿ ನೋಡೋಣ. ಇನ್ನೂ ಸ್ವಲ್ಪ ನಿಮ್ಗೆ ಏನಾಗುತ್ತೆ ಅಂದರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಮರ್ನ್ ಕೋರ್ಸ್ ಜಾವಾಸ್ಕ್ರಿಪ್ಟ್ ನೀವು ಇದು ಬಂದ್ಬಿಟ್ಟು ನಮ್ಮದು 11ನೇದ್ದು JS ವಿಡಿಯೋ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಓಪನ್ ಕೋಡ್ ಮಾಡ್ಕೊಳ್ಳೋಣ. index.html, then again one folder that is SSCRIPT script, then again one more file SSCRIPT. ಇದನ್ನ ಏನು ಮಾಡೋಣ ಅಂತಂದರೆ call.js ಅಂತ ಇಟ್ಕೊಳ್ಳೋಣ. ಓಕೆ, ಈ call.js ನಾವು index.html ಒಳಗಡೆ ಎಂಬಿಟ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ನಾವು ಲಾಂಚ್ ಮಾಡ್ಕೊಳ್ಳೋಣ. h1 ಒಳಗಡೆ ವಿ ವಿಲ್ ಸೇ ಜಾವಾಸ್ಕ್ರಿಪ್ಟ್. ಲೆವೆಂತ್ ವಿಡಿಯೋ. ದೆನ್ ನಾವೇನು ಮಾಡೋಣ ಅಂದರೆ ಇಲ್ಲಿ SRC ಒಳಗಡೆ ಸ್ಕ್ರಿಪ್ಟ್ call.js. ಓಕೆ, ಸೊ ಇಷ್ಟು ಕೊಟ್ಬಿಟ್ಟು ನಾವು ಸೇವ್ ಕೊಟ್ಟರೆ ಏನಾಗುತ್ತೆ ಅಂದರೆ ಇದು call.js ಅನ್ನೋದಂಥ ಫೈಲ್ ಏನಿದೆ ನಮ್ಮದು index.html ಜೊತೆಗೆ ಎಂಬಿಟ್ ಆಗಿದೆ. ರೈಟ್. ಸೊ ಇವಾಗ ಏನು ಮಾಡ್ಬೋದು, ಇಲ್ಲಿ ನಾನು ಸಿಂಪಲ್ console.log ಓಕೆ ಹೆಲ್ಲೋ, ಅಥವಾ ಇದು ನಮ್ಮದು SSCRIPT ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಇಡಿ. ಓಕೆ, ಚೆಕ್ ಮಾಡ್ಕೊಳ್ತಾ ಇದ್ದೀವಿ ಇದು ಜಾಯ್ನ್ ಆಗಿದೆ ಅಥವಾ ಇಲ್ವೋ ಅಂತ. ರೈಟ್. ಸೊ ಅದಾದಮೇಲೆ index.htmlನ ಗೋ ಲೈವ್ ಮಾಡ್ಕೊಳ್ಳೋಣ. ದ್ಯಾಟ್ಸ್ ಇಟ್. ಓಕೆ, ಜಾವಾಸ್ಕ್ರಿಪ್ಟ್ 11 ಇನ್ಸ್ಪೆಕ್ಟ್. ಸೊ ಕನ್ಸೋಲ್ ಲೈವ್ ರೀಲೋಡಿಂಗ್ ಸ್ಕ್ರಿಪ್ಟ್ ಇಡಿ ಅಂತ ಬರ್ತಾ ಇದೆ. ದ್ಯಾಟ್ ಮೀನ್ಸ್ ನಮ್ಮದು ಕನೆಕ್ಟ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಗೋ ದೇರ್, ಹಿಯರ್ ಆ್ಯಂಡ್ ಹಿಯರ್. ಓಕೆ, ಆಲ್ರೈಟ್. ಸ್ಕ್ರಿಪ್ಟ್ ಇಡಿ ಅಂತ ಬರ್ತಾ ಇದೆ ಇಲ್ಲಿ. ಏನಂದರೆ ನಮ್ದು ಏನಾಗಿದೆ, ಇವಾಗ ಜಾವಾಸ್ಕ್ರಿಪ್ಟ್ ನಮ್ಮದು HTML ಜೊತೆಗೆ ಸಿಂಕ್ ಆಗಿದೆ ಅಂತ ಅರ್ಥ. ಕಾಲ್ ಬ್ಯಾಕ್ ಫಂಕ್ಷನ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ ನಾವೇನು ಮಾಡೋಣ ಅಂತಂದರೆ 2 ಫಂಕ್ಷನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ, ನಮ್ಮದು ಫಸ್ಟ್ ಫಂಕ್ಷನ್ ಏನಿದೆ ಅಂತಂದರೆ ಫಂಕ್ಷನ್ 1 ಏನು ಮಾಡುತ್ತೆ ಅಂದರೆ ಒಂದು ಇನ್ಪುಟ್ ತೊಗೊಳುತ್ತೆ, ಒಂದು ಆರ್ಗ್ಯುಮೆಂಟ್ನ ತೊಗೊಳುತ್ತೆ. ಅದಾದಮೇಲೆ ಏನು ಮಾಡುತ್ತೆ ಅಂದರೆ ರಿಟರ್ನ್ ಮಾಡುತ್ತೆ n+1. ಓಕೆ, ಸೊ ಸಿಂಪಲ್ ಥಿಂಗ್, ಇದು ಒಂದು ಫಂಕ್ಷನ್ ಇದೆ, ರಿಟರ್ನ್ ಮಾಡ್ತಾ ಇದೆ, ಒಂದು ನಂಬರ್ನ ತೊಗೊಳುತ್ತೆ, ಅದಕ್ಕೆ 1 ಆ್ಯಡ್ ಮಾಡಿಬಿಟ್ಟು ರಿಟರ್ನ್ ಮಾಡುತ್ತೆ. ದ್ಯಾಟ್ಸ್ ಇಟ್. ಇನ್ನೊಂದು ಫಂಕ್ಷನ್ ಇದೆ. ಸೊ ಆ ಫಂಕ್ಷನ್ ಏನು ಮಾಡುತ್ತೆ ಅಂದರೆ
ಈ ಫಂಕ್ಷನ್ ಹೆಸರು ಬಂದುಬಿಟ್ಟು TW2. ಇದೇನು ಮಾಡ್ತಾ ಅಂದರೆ ಒನ್ನ ಏನು ಮಾಡುತ್ತೆ ಇನ್ಪುಟ್ ಆಗಿ ತೊಗೊಳುತ್ತೆ ಬೇಸಿಕಲಿ. ಒನ್ ಅಂತಂದರೆ ಏನಿಲ್ಲಿ ಬೇಸಿಕಲಿ ದಿಸ್ ಫಂಕ್ಷನ್. ಓಕೆ ಆಲ್ರೈಟ್. ಸೊ ಅದಾದಮೇಲೆ ಇನ್ನೂ ಒಂದು ಆರ್ಗ್ಯುಮೆಂಟ್ ಇದೆ ಇದರತ್ತ ಏನಂತ ನಮ್1ನ. ಓಕೆ ಸೊ ನಮ್1ನ ಆಮೇಲೆ 1ನ ಎರಡನ್ನ ಇದೇನು ಮಾಡ್ತಾ ಇದೆ ಅಂದರೆ ಇನ್ಪುಟ್ ಆಗಿ ತೊಗೊಳ್ತಾ ಇದೆ ಬೇಸಿಕಲಿ. ಅದಾದಮೇಲೆ ಏನು ಮಾಡುತ್ತೆ ಅಂತಂದರೆ ಇದು ಲೈಕ್ ರಿಟರ್ನ್ ಮಾಡುತ್ತೆ. ರಿಟರ್ನ್ ನಮ್1 ಪ್ಲಸ್ 1 ನಮ್1. ಓಕೆ ಸಿಂಪಲ್ ಥಿಂಗ್. ಓಕೆ ಇದೇನು ಮಾಡ್ತಾ ಇದೆ ಒನ್ನ ನಾವು ಇನ್ಪುಟ್ ಆಗಿ ಕೊಡ್ತಾ ಇದ್ವಿ. ಓಕೆ ಸೊ ನಮ್ಮ ಒನ್ ನಾವು ಇನ್ಪುಟ್ ಆಗಿ ಕೊಡ್ತಾ ಇದ್ದೀವಿ. ಅದಾದಮೇಲೆ ಒನ್ನ ಇನ್ಪುಟ್ ಆಗಿ ಕೊಡ್ತಾ ಇದ್ದೀವಿ. ಅದಾದಮೇಲೆ ಇದೇನು ಮಾಡ್ತಾ ಇದೆ ಅಂದರೆ ನಮ್ಮ ಒನ್ನ ಇಲ್ಲಿ ಸ್ಟೋರ್ ಮಾಡ್ತಾ ಇದೆ. ಅದ್ರ ಜೊತೆಗೆ ಏನು ಪ್ಲಸ್ ಮಾಡ್ತಾ ಇದೆ ಅಂದರೆ ಈ ಫಂಕ್ಷನ್ನ ಕಾಲ್ ಮಾಡಿಬಿಟ್ಟು ಅದಕ್ಕೆ ಏನು ಪಾಸ್ ಮಾಡ್ತಾ ಇದೆ ಈ ನಂಬರ್ ಒನ್ನ ಪಾಸ್ ಮಾಡ್ತಾ ಇದೆ. ದಟ್ ಮೀನ್ಸ್ ಇಲ್ಲ ಏನಾದರೂ 5 ಕೊಟ್ಟಿದೆ ಅಂದರೆ ಇಲ್ಲಿ 5 ಪಾಸ್ ಆಗುತ್ತೆ. ರಿಟರ್ನ್ ಏನು ಬರ್ತದೆ ಅದಕ್ಕೆ 6 ಬರುತ್ತೆ. 5 + 1 = 6. ಓಕೆ 6 ಬರುತ್ತೆ. ದಟ್ ಮೀನ್ಸ್ 5 + 6 ಎಷ್ಟಾಗುತ್ತೆ 11 ಆಗುತ್ತೆ. ಸೊ ಅದನ್ನ ಏನು ಮಾಡುತ್ತೆ ಅಂದರೆ ಈ ಫಂಕ್ಷನ್ ರಿಟರ್ನ್ ಮಾಡುತ್ತೆ ಆಮೇಲೆ. ಓಕೆ ಸೊ ಇವಾಗ ನೋಡೋದಾದರೆ ಇಲ್ಲಿ ಲೈಕ್ ಇವಾಗ ಏನು ಮಾಡೋಣ ಅಂತಂದರೆ ಲೆಟ್ ಸಮ್ ಈಕ್ವಲ್ಸ್ ಟು TW2. ಅದರೊಳಗಡೆ ಏನು ಪಾಸ್ ಮಾಡ್ತಾ ಇದ್ದೀನಿ ಫಸ್ಟ್ 5 ಪಾಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಏನು ಪಾಸ್ ಮಾಡ್ತೀನಿ ಅಂದರೆ 1ನ ಪಾಸ್ ಮಾಡ್ತೀನಿ. 1 ಈಸ್ ನಥಿಂಗ್ ಬಟ್ ದಿಸ್ ಫಂಕ್ಷನ್. ಓಕೆ ಈ ಫಂಕ್ಷನ್ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಪಾಸ್ ಮಾಡ್ತಾ ಇದ್ದೀನಿ. ದ್ಯಾಟ್ಸ್ ಇಟ್. ಓಕೆ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಇವಾಗ ಏನು ಮಾಡೋಣ ಅಂತಂದರೆ console.log ಮಾಡ್ಕೊಳ್ಳೋಣ. ಏನು ಮಾಡ್ತೀನಿ ಸಮ್ನ ಪ್ರಿಂಟ್ ಮಾಡಿಸ್ತೀನಿ. ಓಕೆ ಸೇವ್ ಮಾಡಿದ್ರೆ ನೋಡ್ಬೋದು 11 ಪ್ರಿಂಟ್ ಆಗುತ್ತೆ. ದಟ್ ಮೀನ್ಸ್ ಇಲ್ಲಿ ಏನಾಯಿತು ನಾ 5 ಆಮೇಲೆ 1 5ನ ಪಾಸ್ ಮಾಡಿದೆ, ಒಂದು ವ್ಯಾಲ್ಯೂ 1ನ ಪಾಸ್ ಮಾಡಿದೆ. ದ್ಯಾಟ್ಸ್ ಫಂಕ್ಷನ್. ಓಕೆ ಸೊ ಒಂದು ಫಂಕ್ಷನನ್ನು ಏನು ಮಾಡಿದೆ ಇಲ್ಲಿ ಪಾಸ್ ಮಾಡಿದೆ. ಪಾಸ್ ಮಾಡಿದ ತಕ್ಷಣ ಏನಾಯಿತು ನಮ್1 ಏನಾಗಿದೆ 5 ಆಗಿದೆ. 1 ಏನಾಗಿದೆ ಒಂದು ಫಂಕ್ಷನ್ ಆಗಿದೆ. ಓಕೆ ರಿಟರ್ನ್ ಮಾಡ್ತಾ ಇದ್ದೀನಿ ನಮ್1 ಅಂದರೆ ಇಲ್ಲಿ 5 ಬಂತು. ಏನು ಮತ್ತೆ ಪ್ಲಸ್ ಮಾಡ್ತಾ ಇದ್ದೀನಿ. ಪ್ಲಸ್ ಏನು ಮಾಡಿದೆ ಈ ಫಂಕ್ಷನ್ನ ಕಾಲ್ ಮಾಡಿದೆ. ಓಕೆ ಸೊ ಈ ಎಂಟೈರ್ ಫಂಕ್ಷನ್ನ ಕಾಲ್ ಮಾಡಿದೆ. ಅದಕ್ಕೆ ಆರ್ಗ್ಯುಮೆಂಟ್ ಏನು ಕೊಟ್ಟಿದ್ದೀನಿ ಅಂತಂದರೆ ನಾನು ನಮ್1ನ ಕೊಟ್ಟಿದ್ದೀನಿ. ಓಕೆ ಸೊ ಇದನ್ನ ಕೊಟ್ಟಾಗ ಇದು ಏನು ರಿಟರ್ನ್ ಮಾಡುತ್ತೆ ಬೇಸಿಕಲಿ 5 ಹೋಗುತ್ತೆ ಈ ಸದ ಆರ್ಗ್ಯುಮೆಂಟ್. 5 ಹೋದ ತಕ್ಷಣ ಏನಂತು 5 + 1 6 ಆಯಿತು. ದಟ್ ಮೀನ್ಸ್ ಇಲ್ಲಿ 6 ಬಂತು. 5 + 6 ಎಷ್ಟಾಯಿತು 11. 11ನ ಇದೇನು ಮಾಡ್ತಾ ಇದೆ ಫಂಕ್ಷನ್ ಬೇಸಿಕಲಿ ರಿಟರ್ನ್ ಮಾಡ್ತಾ ಇದೆ. ಅದನ್ನು ನಾವು ಇದ್ರೊಳಗಡೆ ಸ್ಟೋರ್ ಮಾಡಿದ್ವಿ, ಸಮ್ ಒಳಗಡೆ ಸ್ಟೋರ್ ಮಾಡಿದ್ವಿ. ಇವಾಗ ಸಮ್ನ ಏನು ಮಾಡಿದೆ ನಾನು ಪ್ರಿಂಟ್ ಮಾಡಿಸ್ದೆ. ದ್ಯಾಟ್ಸ್ ಇಟ್. ಇದನ್ನೇ ನಾವು ಏನಂತ ಕರಿತೀವಿ ಅಂದರೆ ಕಾಲ್ ಬ್ಯಾಕ್ ಫಂಕ್ಷನ್ ಅಂತ ಕರಿತೀವಿ. ಓಕೆ ಸೊ ಅದಾದಮೇಲೆ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ ಸೆಟ್ ಟೈಮ್ ಔಟ್ ಆ್ಯಂಡ್ ಸೆಟ್ ಇಂಟರ್ವಲ್ ಅಂತ 2 ಫಂಕ್ಷನ್ಸ್ಗಳು ಬರ್ತವೆ. ಸೆಟ್ ಟೈಮ್ ಔಟ್ ಬಗ್ಗೆ ನೋಡ್ಕೊಳ್ಳೋಣ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಓಕೆ ಸೆಟ್ ಟೈಮ್ ಔಟ್ ಏನು ಮಾಡುತ್ತೆ ಅಂತಂದರೆ ಬೇಸಿಕಲಿ 2 ಆರ್ಗ್ಯುಮೆಂಟ್ಸ್ಗಳನ್ನ ತೊಗೊಳುತ್ತೆ. ಒಂದು ಫಂಕ್ಷನ್ನ ತೊಗೊಳುತ್ತೆ, ಇನ್ನೊಂದು ಬಂದುಬಿಟ್ಟು ವ್ಯಾಲ್ಯೂನ ತೊಗೊಳುತ್ತೆ. ಓಕೆ ಸೊ ಅದನ್ನು ತೋರಿಸೋದಕ್ಕೆ ನಾನು ಏನು ಮಾಡ್ತೀನಿ ಜಸ್ಟ್ ಇದನ್ನ ಕಮೆಂಟ್ ಔಟ್ ಮಾಡ್ಕೊಳ್ತೀನಿ ಇಲ್ಲಿ. ಓಕೆ ಸೊ ಕಮೆಂಟ್ ಮಾಡಿಬಿಟ್ಟು ಏನು ಮಾಡ್ತೀನಿ ಫಸ್ಟ್ ಅದನ್ನ ಯೂಸ್ ಮಾಡ್ಕೊಳ್ಳೋಣ ಸೆಟ್ ಟೈಮ್ ಔಟ್ನ. ಸೆಟ್ ಟೈಮ್ ಔಟ್. ಓಕೆ ಸೆಟ್ ಟೈಮ್ ಔಟ್ ಏನು ಮಾಡುತ್ತೆ ಫಸ್ಟ್ ಒಂದು ಫಂಕ್ಷನ್ ತೊಗೊಳುತ್ತೆ. ಅದಾದಮೇಲೆ ಒಂದು ಏನು ತೊಗೊಳುತ್ತೆ ಅಂತಂದರೆ ಲೈಕ್ ವ್ಯಾಲ್ಯೂನ ತೊಗೊಳುತ್ತೆ. ಓಕೆ ಸೊ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ನಾನು ಒಂದು ಆ್ಯರೋ ಫಂಕ್ಷನ್ನ ಕೊಡ್ತಾ ಇದ್ದೀನಿ. ಓಕೆ ಸೊ ಆ್ಯರೋ ಫಂಕ್ಷನ್ ಅದಾದಮೇಲೆ ಏನು ಮಾಡ್ತಾ ಇದು ಒಂದು ವ್ಯಾಲ್ಯೂನ ತೊಗೊಳ್ತಾ ಇದ್ದೆ. ವ್ಯಾಲ್ಯೂನ ನಾವು ಏನು ಮಾಡ್ತೀವಿ ಅಂದರೆ ಈ ರೀತಿ ಮಿಲಿ ಸೆಕೆಂಡ್ಸ್ ಕೊಡ್ತೀವಿ, 1000 ಮಿಲಿ ಸೆಕೆಂಡ್ಸ್. ಓಕೆ ಸೊ ಈ ರೀತಿ ಕೊಟ್ಬಿಟ್ಟು ನಾನು ಏನು ಮಾಡಿದೆ ಇಲ್ಲಿ ಕ್ಲೋಸ್ ಮಾಡಿದೆ. ಫಂಕ್ಷನಲ್ಲಿ ಏನಾದರೂ ವರ್ಕ್ ಆಗಬೇಕಲ್ಲ. ಸೊ ಏನಂತ ಕೊಡ್ತೀನಿ ಅಂದರೆ console.log ಅಂತ ಕೊಡ್ತೀನಿ. console.logನಲ್ಲಿ ಏನು ಕೊಡ್ತೀನಿ ಐ ಆಮ್ ಸೆಟ್ ಟೈಮ್ ಔಟ್. ಓಕೆ ಇದು ಏನಾಗುತ್ತೆ ಅಂದರೆ ಐ ಆಮ್ ಸೆಟ್ ಟೈಮ್ ಔಟ್ ಅಂತ ಸೆಟ್ ಮಾಡಿದ್ವಿ. ಓಕೆ ಸೊ ಅದಾದಮೇಲೆ ಏನು ಮಾಡ್ತೀನಿ ಇಲ್ಲಿ ಫಸ್ಟ್ ಏನು ಪ್ರಿಂಟ್ ಮಾಡಿದ್ವಿ ಸ್ಕ್ರಿಪ್ಟ್ ಕಿಡಿ ಅಂತ ಪ್ರಿಂಟ್ ಮಾಡಿದ್ವಿ. ಇವಾಗ ಏನು ಪ್ರಿಂಟ್ ಮಾಡೋಣ ಇಲ್ಲಿ ಸೆಟ್ ಟೈಮ್ ಔಟ್ ಆದಮೇಲೆ console.log ಇಲ್ಲಿ ಏನು ಪ್ರಿಂಟ್ ಮಾಡೋಣ ಐ ಆಮ್ ಲಾಸ್ಟ್. ಓಕೆ ಐ ಆಮ್ ಲಾಸ್ಟ್ ಅಂತ ಪ್ರಿಂಟ್ ಮಾಡಿಸ್ತೀವಿ. ಓಕೆ ಸೊ ಇದನ್ನ ರನ್ ಮಾಡಿದಾಗ ನೋಡ್ಬೋದು ಸ್ಕ್ರಿಪ್ಟ್ ಕಿಡಿ ಅಂತ ಬರ್ತಾ ಇದೆ, ಐ ಆಮ್ ಲಾಸ್ಟ್ ಅಂತ ಬರ್ತಾ ಇದೆ, ಐ ಆಮ್ ಸೆಟ್ ಟೈಮ್ ಔಟ್ ಆಮೇಲೆ ಬರ್ತಾ ಇದೆ. ಓಕೆ ಇಂತಹ ಫಂಕ್ಷನ್ಸ್ಗಳನ್ನ ನಾವು ಏನಂತ ಕರಿತೀವಿ ಅಂದರೆ ಅಸಿಂಕ್ರೋನಸ್ ಫಂಕ್ಷನ್ಸ್ ಅಂತ ಕರಿತೀವಿ. ಓಕೆ ಸೊ ಬೇಸಿಕಲಿ ಏನಾಗ್ತದೆ ಒಂದೇ ಥ್ರೆಡ್ನಲ್ಲಿ ರನ್ ಆಗ್ತಾ ಇದೆ ನಿಜ, ಬಟ್ ಏನಾಗುತ್ತೆ ಅಂದರೆ ಇದು ನೆಕ್ಸ್ಟ್ ಬರುವಂತಹ ಇನ್ನೊಂದು ಆಬ್ಸ್ಟಿಕಲ್ ಇನ್ನೊಂದು ಕೋಡ್ಗೆ ಇದು ಬ್ಲಾಕ್ ಮಾಡಿ ಕೂತ್ಕೊಳ್ಳಲ್ಲ. ಅಂದರೆ ಇದು ನಿಂದಿರ್ಬೋದಾಗಿತ್ತಲ್ಲ 1 ಸೆಕೆಂಡ್ ತನಕ ನಿಂತ್ಬಿಟ್ಟು ಅದಾದಮೇಲೆ ಇದು ಇದನ್ನು ಪ್ರಿಂಟ್ ಮಾಡಿಸಿತ್ತು, ಅದ್ರ ಜೊತೆಗೆ ಇದನ್ನು ಪ್ರಿಂಟ್ ಮಾಡಿಸಿತ್ತು. ಈ ರೀತಿನೂ ನಾವು ಮಾಡ್ಬೋದಾಗಿತ್ತಲ್ಲ, ರೈಟ್? ಸೊ ಅದನ್ನ ಏನಂತ ಕರಿತಿದ್ವಿ ನಾವು ಸಿಂಕ್ರನಸ್ ಕೋಡಿಂಗ್ ಅಂತ ಕರಿತಿದ್ವಿ. ಇಲ್ಲಿ ಸಿಂಕ್ರನಸ್ ಕೋಡಿಂಗ್ ಇಲ್ಲ, ಇಲ್ಲಿ ಏನಾಗ್ತಾ ಇದೆ ಅಸಿಂಕ್ರನಸ್ ಕೋಡಿಂಗ್ ಆಗ್ತಾ ಇದೆ. ದ್ಯಾಟ್ ಮೀನ್ಸ್ ಇದು ಹೊರಗಡೆ ರನ್ ಆಗ್ತಾ ಇದೆ. ಓಕೆ ಸೊ ಇದು ಬೇರೆ ಲೈನ್ಸ್ ಆಫ್ ಕೋಡ್ಗಳನ್ನ ಬ್ಲಾಕ್ ಮಾಡಿ ಇಟ್ಕೊಳ್ತಾ ಇಲ್ಲ, ಅವನ್ನ ರನ್ ಮಾಡಿಸ್ತಾ ಇದೆ. ಫಸ್ಟ್ ಇದು ಇಂಡಿಪೆಂಡೆಂಟ್ ಬಾಡಿಯಾಗಿ ರನ್ ಮಾಡಿಬಿಟ್ಟು ಆಮೇಲೆ ಏನು ಮಾಡಿಸುತ್ತೆ ಅಂದರೆ ನಮ್ಗೆ ಔಟ್ಪುಟ್ ಕೊಡುತ್ತೆ. ಇದು ಒಂದು ಅಸಿಂಕ್ರನಸ್. ಕರೆಕ್ಟಾಗಿ ನಾವು ಅಬ್ಸರ್ವ್ ಮಾಡಿದ್ರೆ ಇದು ಅಸಿಂಕ್ರನಸ್ ಏನೋ ಇದೆ, ಅದ್ರ ಜೊತೆಗೆ ಇದು ಏನಿದೆ ಅಂತ ನೋಡೋದಾದ್ರೆ ಇಟ್ಸ್ ಟೇಕಿಂಗ್ ಅ ಫಂಕ್ಷನ್. ಒಂದು ಫಂಕ್ಷನ್ನ ಇದು ಏನು ಮಾಡ್ತಾ ಇದೆ ಅಂತಂದರೆ ಇನ್ಪುಟ್ ಆಗಿ ತೊಗೊಳ್ತಾ ಇದೆ. ಲೈಕ್ ನಾ ಇಲ್ಲಿ ಏನು ಮಾಡ್ಬೋದಾಗಿತ್ತು ಅಂದರೆ ಇದನ್ನು ಕಮೆಂಟ್ ಮಾಡಿದ್ನಲ್ಲ, ಇದನ್ನ ಓಪನ್ ಮಾಡ್ಕೊಳ್ತೀನಿ ವಾಪೀಸ್. ಓಕೆ ಓಪನ್ ಮಾಡ್ಕೊಂಬಿಟ್ಟು ನಾ ಏನು ಹೇಳ್ತೀನಿ ಅಂತಂದರೆ ಇಲ್ಲಿ ಈ ಫಂಕ್ಷನ್ನ ನಾನು ಯಾವುದಾದ್ರೂ ಒಂದು ಫಂಕ್ಷನ್ ಹಾಕೊಡೋಣ. ಓಕೆ ಸೊ ಫಂಕ್ಷನ್ ಯಾವುದಿದೆ ಅಂತಂದರೆ ಇದನ್ನ ಏನು ಮಾಡೋಣ ಒಂದು ಫಂಕ್ಷನಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಯಾವುದಿದು ಫಂಕ್ಷನ್ ಅಂತಂದರೆ ಲೈಕ್ ಔಟ್ಪುಟ್ ಫಂಕ್ಷನ್. ಓಕೆ ಸೊ ಇನ್ಪುಟ್ ಆಗಿ ಏನು ತೊಗೊಳ್ತಾ ಇಲ್ಲ ಇದು, ಬಟ್ ಇದನ್ನು ಕಾಲ್ ಮಾಡ್ತಾ ಇದೆ. ದ್ಯಾಟ್ಸ್ ಇಟ್, ಮತ್ತೇನು ಇಲ್ಲ ಇದು.
ಓಕೆ, ಇನ್ಪುಟಾಗಿ ನಾವು ಏನು ಕೊಡ್ಬೋದಾಗಿತ್ತು ಅಂದರೆ ಇಲ್ಲಿ ಈ ವ್ಯಾಲ್ಯೂನ ಕೊಡ್ಬೋದಾಗಿತ್ತು. ಈ ವ್ಯಾಲ್ಯೂ ಏನಂತ ಕೊಡೋಣ, VALV ವ್ಯಾಲ್ಯೂ ಅಂತ ಕೊಡೋಣ. ಓಕೆ, ಸೊ ಎಲ್ಲಿಂದ ಬರ್ತಾ ಇದೆ, ಇದು VALV ವ್ಯಾಲ್ಯೂ ಇಲ್ಲಿಂದ ಬರ್ತಾ ಇದೆ. ಓಕೆ, ಸೊ ಈ ಫಂಕ್ಷನ್ ನಾನು ಏನು ಮಾಡ್ತೀನಿ, ಇಲ್ಲಿ ಡೈರೆಕ್ಟ್ಲಿ ಕಾಲ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಈ ಫಂಕ್ಷನಲ್ಲಿ ನಾವೇನು ಕಾಲ್ ಮಾಡೋಣ, ಔಟ್ಪುಟ್ನ ಕಾಲ್ ಮಾಡೋಣ. ಏನಂತ ಹೇಳ್ತೀನಿ ಅಂತಂದರೆ 5 ಅಂತ ಹೇಳ್ತೀನಿ. ಆಲ್ ರೈಟ್, ಸೊ ಇಷ್ಟು ಕೊಟ್ಬಿಟ್ಟು ನಾನು ರನ್ ಮಾಡಿದ್ರೆ ಐ ಆಮ್ ಲಾಸ್ಟ್ ಅಂತ ಬರುತ್ತೆ. ಅದಾದಮೇಲೆ ನೋಡ್ಬೋದು 11 ಅಂತ ಪ್ರಿಂಟ್ ಆಗುತ್ತೆ. ಸಿಂಪಲ್ ಥಿಂಗ್. ಓಕೆ, ಈ ರೀತಿ ನಾವು ಏನು ಮಾಡ್ಬೋದು ಅಂತಂದರೆ ಅಸಿಂಕ್ರನಸ್ ವೇನಲ್ಲಿ ನಾವು ಏನು ಮಾಡ್ಬೋದು, ಔಟ್ಪುಟ್ ಇನ್ಪುಟ್ಗಳನ್ನ ಮಾಡಿಸ್ಬೋದು. ದಿಸ್ ಇಸ್ ಅ ಸೆಟ್ ಟೈಮ್ ಔಟ್. ಇದೇನಾಗುತ್ತೆ ಅಂದರೆ 1 ಸೆಕೆಂಡ್ ಆದಮೇಲೆ ರನ್ ಆಗುತ್ತೆ. ಓಕೆ, ಸೊ ಇದನ್ನ ನಾನು ಅದೇ 3 ಸೆಕೆಂಡ್ಸ್ ಅಂತ ಕೊಟ್ಟಿದ್ರೆ 3 ಸೆಕೆಂಡ್ಸ್ ಆದಮೇಲೆ ಇದೇನಾಗುತ್ತೆ ಅಂದರೆ ನಮಗೆ ಔಟ್ಪುಟ್ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ನೋಡ್ಬೋದು 3 ಸೆಕೆಂಡ್ ತನಕ ವೇಟ್ ಮಾಡಬೇಕು, ಅದಾದಮೇಲೆ ನಮಗೆ ಔಟ್ಪುಟ್ ಬರುತ್ತೆ. ಓಕೆ, ದಿಸ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಆಫ್ ಕಾಲ್ ಬ್ಯಾಕ್ಸ್. ಓಕೆ, ಕಾಲ್ ಬ್ಯಾಕ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಓಕೆ, ಕಾಲ್ ಬ್ಯಾಕ್ಸ್ನಲ್ಲಿ ನಾವು ಏನು ಮಾಡ್ತಾ ಇದ್ವಿ, ಒಂದು ಫಂಕ್ಷನ್ನ ಆರ್ಗ್ಯುಮೆಂಟ್ ಆಗಿ ಕೊಡ್ತಾ ಇದ್ದೀವಿ ಇನ್ನೊಂದು ಫಂಕ್ಷನ್ಗೆ. ದ್ಯಾಟ್ಸ್ ಇಟ್, ಮತ್ತೇನು ಇಲ್ಲ ಕಾಲ್ ಬ್ಯಾಕ್ಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದ್ರೆ. ಇಸ್ ದ್ಯಾಟ್ ಕ್ಲಿಯರ್? ಓಕೆ, ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ಹೋಗೋಣ ಪ್ರಾಮಿಸಸ್ಗೆ. ಪ್ರಾಮಿಸಸ್ ಏನು ಮಾಡ್ತವೆ ಇವು? ಪ್ರಾಮಿಸಸ್ ಬೇಸಿಕಲಿ ಆ್ಯಂಡ್ ಅಸಿಂಕ್ರೋನಸ್ ಆಬ್ಜೆಕ್ಟ್. ಓಕೆ, ಸೊ ಪ್ರಾಮಿಸ್ ಅಂದರೆ ಏನು ಗೊತ್ತಾ, ಇದೊಂದು ಆಬ್ಜೆಕ್ಟೇ, ಮತ್ತೇನೂ ಇಲ್ಲ. ಇದೇನಿದು ಅಸಿಂಕ್ರೋನಸ್ ಆಬ್ಜೆಕ್ಟ್. ಓಕೆ, ಸೊ ಇದೇನಿದೆ, ಅಸಿಂಕ್ರೋನಸ್ ಆಬ್ಜೆಕ್ಟ್ ಇದೆ. ಇದು ಆಬ್ಜೆಕ್ಟಿಗೆ ಏನಿರುತ್ತೆ ಅಂದರೆ ಬೇಸಿಕಲಿ 2 ಮೆಥಡ್ಸ್ ಇರ್ತವೆ ಈ ಆಬ್ಜೆಕ್ಟ್ ಒಳಗಡೆ. ಫಸ್ಟ್ ಒಂದು ಬಂದ್ಬಿಟ್ಟು ಸಕ್ಸಸ್ ಆದರೆ ಏನು ಮಾಡಬೇಕು, ಸೆಕೆಂಡ್ ಬಂದ್ಬಿಟ್ಟು ಫೇಲ್ಯೂರ್ ಆದರೆ ಏನು ಮಾಡಬೇಕು. ಸಕ್ಸಸ್ ಆದಾಗ ವ್ಯಾಲ್ಯೂಸ್ಗಳನ್ನ ಯಾವ ರೀತಿ ಕಳಿಸ್ಬೇಕು, ಫೇಲ್ಯೂರ್ ಆದಾಗ ವ್ಯಾಲ್ಯೂಸ್ಗಳನ್ನ ಯಾವ ರೀತಿ ಕಳಿಸ್ಬೇಕು. ಇವು ಏನು ಮಾಡುತ್ತೆ ಅಂದರೆ ನಮಗೆ ಪ್ರಾಮಿಸ್ ಮಾಡುತ್ತೆ. ಓಕೆ, ಸೊ ಏನಾದರೂ ಒಂದು ವ್ಯಾಲ್ಯೂನ ನಾನು ಕಳಿಸ್ತೀನಿ. ಇಟ್ ವಿಲ್ ಪ್ರಾಮಿಸಸ್ ಟು ಗಿವ್ ಸಮ್ ವ್ಯಾಲ್ಯೂಸ್. ಓಕೆ, ಸೊ ಸಕ್ಸಸ್ ಆದರೂ ಒಂದು ರೀತಿಯಾದಂತಹ ವ್ಯಾಲ್ಯೂಸ್ಗಳನ್ನ ಕಳಿಸ್ತೀನಿ, ಫೇಲ್ ಆದರೂ ಕೂಡ ಒಂದು ರೀತಿಯಾದಂತಹ ವ್ಯಾಲ್ಯೂಸ್ಗಳನ್ನ ಕಳಿಸ್ತೀನಿ. ಏನಿದು ಸಕ್ಸಸ್ ಆ್ಯಂಡ್ ಫೇಲ್ಯೂರ್? ಸಕ್ಸಸ್ ಆ್ಯಂಡ್ ಫೇಲ್ಯೂರ್ಸ್ ಅಂದರೆ ಇವಾಗ ಅದೇ ಮತ್ತೆ ವಾಪಸ್ ಹೋಗೋಣ APIಗೆ. ಓಕೆ, ಇವಾಗ ನಾನು ಏನು ಮಾಡಬೇಕಾಗಿದೆ, API ಡೇಟಾ ಫೆಚ್ ಮಾಡಬೇಕಾಗಿದೆ. ಕೆಲವೊಂದು ಸತಿ APIಯಿಂದ ಡೇಟಾ ನನಗೆ ಸಿಕ್ಬಿಡುತ್ತೆ. ಓಕೆ, ಸಿಕ್ಕಾಗ ನನಗೆ ವ್ಯಾಲ್ಯೂ ಯಾವ ರೀತಿಯಾದಂತಹ ವ್ಯಾಲ್ಯೂಸ್ಗಳನ್ನ ಸೆಂಡ್ ಮಾಡಬೇಕು. ಓಕೆ, ಸಿಗದೇ ಇದ್ದರೆ API ವ್ಯಾಲ್ಯೂಸ್ ನನಗೆ ಸಿಗದೇ ಇದ್ದರೆ ಆ ಟೈಮಲ್ಲಿ ನನಗೆ ಯಾವ ರೀತಿಯಾದಂಥ ವ್ಯಾಲ್ಯೂಸ್ಗಳನ್ನ ಕಳಿಸ್ಬೇಕು. ಓಕೆ, ದ್ಯಾಟ್ ಈಸ್ ಸಕ್ಸಸ್. ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ ಎರಡನ್ನೂ. ಓಕೆ, ಸೊ ಪ್ರಾಮಿಸಸ್ನ ಯೂಸ್ ಮಾಡ್ಕೊಂಡಾಗ ಇವು ಎರಡನ್ನೂ ಹ್ಯಾಂಡಲ್ ಮಾಡೋದು ತುಂಬಾ ಈಸಿ ಆಗಿಬಿಡುತ್ತೆ ನಮಗೆ. ಓಕೆ, ಸೊ ಪ್ರಾಮಿಸಸ್ ಒಳಗಡೆನೂ ಕೂಡ ಏನಾಗುತ್ತೆ ಅಂದರೆ ಕಾಲ್ ಬ್ಯಾಕ್ಸ್ಗಳನ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ಸೊ ಟು ಹ್ಯಾಂಡಲ್ ಎವ್ರಿಥಿಂಗ್. ಓಕೆ, ಸೊ ಲೈಕ್ API ಬಂತಾ ಬರಲಿಲ್ವಾ ಅಥವಾ ಫೆಚ್ ಮಾಡ್ತಾ ಇದ್ದೀನಾ. ಓಕೆ, ಸೊ ಅದನ್ನೆಲ್ಲ ಚೆಕ್ ಮಾಡೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಪ್ರಾಮಿಸಸ್ ಯೂಸ್ ಮಾಡ್ಕೊಳ್ತೀವಿ. ಪ್ರಾಮಿಸಸ್ನಲ್ಲಿ ಟೋಟಲ್ 3 ಸ್ಟೇಟ್ಸ್ಗಳಿದ್ದಾವೆ. ಫಸ್ಟ್ ಒಂದು ಬಂದ್ಬಿಟ್ಟು ಏನಪ್ಪ ಅಂದರೆ ಫೇಲ್ಯೂರ್, ಸೆಕೆಂಡ್ ಬಂದ್ಬಿಟ್ಟು ಫೆಚಿಂಗ್, ಥರ್ಡ್ ಒನ್ ಬಂದ್ಬಿಟ್ಟು ಫೇಲ್ಯೂರ್. ಈ ರೀತಿ ಏನಿದಾವೆ ಅಂದರೆ 3 ಸ್ಟೇಟ್ಸ್ಗಳಿದ್ದಾವೆ ನಮ್ಮ ಪ್ರಾಮಿಸಸ್ದು. ಪ್ರಾಮಿಸಸ್ ಏನು ಮಾಡುತ್ತೆ ಅಂದರೆ ಇದು ಪ್ರಾಮಿಸ್ ಮಾಡುತ್ತೆ ನಾನು ಒಂದಲ್ಲ ಒಂದು ವ್ಯಾಲ್ಯೂನ ನಿನಗೆ ಕೊಡ್ತೀನಿ ಅನ್ನೋದನ್ನ. ಸೊ ಇದನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ, ಇದ್ರ ಸಿಂಟ್ಯಾಕ್ಸ್ ಏನಿದೆ ಅನ್ನೋದನ್ನ ನಾವು ಕಂಪ್ಲೀಟ್ಲಿ ನೋಡ್ಕೊಳ್ಳೋಣ. ಅಂದರೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಓಕೆ, ಇಲ್ಲಿ ಏನು ಮಾಡೋಣ, ಇನ್ನೊಂದು ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ, promises.js ಅಂತ. ಸೊ ಇದನ್ನ ಮಾಡೋಣ ಅಂದರೆ index.html ಜೊತೆಗೆ ಲಿಂಕ್ ಮಾಡ್ಕೊಳ್ಳೋಣ. ಆಲ್ರೈಟ್, ಸೊ ಇವಾಗ ಪ್ರಾಮಿಸಸ್ ಏನಾಗಿದೆ ಲಿಂಕ್ ಆಗಿದೆ ನಮ್ಮದು. ಇಲ್ಲಿ ಏನು ಮಾಡ್ತೀನಿ ನಾನು, console.log ಅಂತ ಕೊಟ್ಬಿಟ್ಟು scriptKRDDI ಸ್ಕ್ರಿಪ್ಟ್ ಗಿಡಿ ಅಂತ ಕೊಡ್ತೀನಿ. ಓಕೆ, ಏನಾಗಿದ್ದಾವೆ, ಕನೆಕ್ಟ್ ಆಗಿದ್ದಾವೆ. ಇವಾಗ ಪ್ರಾಮಿಸ್ದು ಸಿಂಟ್ಯಾಕ್ಸ್ ನೋಡ್ಕೊಳ್ತಾ ಹೋಗೋಣ. ಓಕೆ, ಸೊ ಪ್ರಾಮಿಸ್ ಈಸ್ ಅನ್ ಆಬ್ಜೆಕ್ಟ್. ಆಬ್ಜೆಕ್ಟ್ನ ನಾವು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ತೀವಿ, ಲೆಟ್ ಪ್ರಾಮಿಸ್ ಈಕ್ವಲ್ಸ್ ಟು ನ್ಯೂ ಪ್ರಾಮಿಸ್ ಅಂತ ಕೊಡ್ತೀವಿ. ಓಕೆ, ಸೊ ಇದೇನು ಮಾಡುತ್ತೆ, 2 ಫಂಕ್ಷನ್ಸ್ಗಳನ್ನ ತೊಗೊಳುತ್ತೆ ಅಂತ ಹೇಳಿದೆ. ರೈಟ್, ಸೊ ಏನಂತ ಕೊಡೋಣ ಅಂತಂದರೆ ಫಸ್ಟ್ ಒನ್ಗೆ ಸಕ್ಸಸ್. ಓಕೆ, ಸಾರಿ, ಇದು ಫಂಕ್ಷನ್ ತೊಗೊಳುತ್ತೆ ಹೇಳಿದ್ನಲ್ಲ, ಕಾಲ್ ಬ್ಯಾಕ್ಸ್ನ ಇದು ಯೂಸ್ ಮಾಡುತ್ತೆ ಅಂತ. ಓಕೆ, ಸೊ ಕಾಲ್ ಬ್ಯಾಕ್ಸ್ನ ಯೂಸ್ ಮಾಡುತ್ತೆ ಅಂದರೆ ಇದೇನು ತೊಗೊಳುತ್ತೆ, ಬೇಸಿಕಲಿ ಒಂದು ಫಂಕ್ಷನ್ನ ತೊಗೊಳುತ್ತೆ. ರೈಟ್, ಈ ರೀತಿ ಆರೋ ಫಂಕ್ಷನ್ನ ತೊಗೊಳುತ್ತೆ, ಅಥವಾ ನೀವು ಒಂದು ಕಂಪ್ಲೀಟ್ ಫಂಕ್ಷನ್ನೇ ಕೊಟ್ಕೋಬೋದು. ಇದ್ರೊಳಗಡೆ ಏನಿರುತ್ತೆ ಅಂತಂದರೆ 2 ಆರ್ಗ್ಯುಮೆಂಟ್ಸ್ಗಳಿರ್ತವೆ, ಸಕ್ಸಸ್, ಫೇಲ್ಯೂರ್. ಓಕೆ, ಸೊ ನೀವೇನಾದರೂ ಕೊಟ್ಕೊಳ್ಳಿ, ರಿಸಾಲ್ವ್, ರಿಜೆಕ್ಟ್ ಏನಾದರೂ ಕೊಡಿ. ನಾನು ಇವಾಗ ಸಕ್ಸಸ್ ಫೇಲ್ಯೂರ್ ಅಂತ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸಿಗೋಸ್ಕರ. ಓಕೆ, ಸೊ ಇಲ್ಲಿ ಸಕ್ಸಸ್ ಫೇಲ್ಯೂರ್ಸ್ ಆದಮೇಲೆ ಏನಾಗುತ್ತೆ ಅಂದರೆ ಇದು ಫಂಕ್ಷನ್ಸ್ಗಳಿಗೆ ವ್ಯಾಲ್ಯೂಸ್ಗಳನ್ನ ಸೆಂಡ್ ಮಾಡುತ್ತೆ ವಾಪಸ್. ಓಕೆ, ಸೊ ಸಕ್ಸಸ್ ಅನ್ನುವಂಥ ಫಂಕ್ಷನ್ಗೆ ಏನು ಮಾಡುತ್ತೆ, ಒಂದು ವ್ಯಾಲ್ಯೂನ ಸೆಂಡ್ ಮಾಡುತ್ತೆ. ಲೈಕ್ ಇಲ್ಲಿ ಎವ್ರಿಥಿಂಗ್ ಈಸ್ ಓಕೆ. ಓಕೆ, ಸೊ ಅದಾದಮೇಲೆ ಇನ್ನೊಂದು ಏನಿದೆ ನಮ್ಮದು ಫೇಲ್ಯೂರ್ ಅದೇ. ಓಕೆ, ಸೊ ಫೇಲ್ಯೂರ್ಗೂ ಕೂಡ ಒಂದು ವ್ಯಾಲ್ಯೂನ ಸೆಂಡ್ ಮಾಡುತ್ತೆ ಅಂತ ಇಟ್ಕೊಳ್ಳೋಣ. ಇಲ್ಲೇನಾಗುತ್ತೆ ಅಂತಂದರೆ ಸಮಥಿಂಗ್ ವೆಂಟ್ ರಾಂಗ್. ಓಕೆ, ಸೊ ಈ ರೀತಿದು ಏನು ಮಾಡುತ್ತೆ, ವ್ಯಾಲ್ಯೂಸ್ಗಳನ್ನ ಸೆಂಡ್ ಮಾಡುತ್ತೆ. ಅದೇ ರೀತಿ ನಾವು ಕೆಳಗಡೆ ಬಂದುಬಿಟ್ಟು ಈ ವ್ಯಾಲ್ಯೂಸ್ಗಳನ್ನ ನಾವು ಆಕ್ಸೆಸ್ ಹೆಂಗೆ ಮಾಡಬೇಕು, ಸೊ ಅದನ್ನ ಹೆಂಗೆ ಆಕ್ಸೆಸ್ ಮಾಡ್ತೀವಿ ಅಂದರೆ ಪ್ರಾಮಿಸ್ ಆಬ್ಜೆಕ್ಟ್ನ ಯೂಸ್ ಮಾಡ್ಕೊಂಬಿಟ್ಟು ಆಕ್ಸೆಸ್ ಮಾಡ್ತೀವಿ. ಪ್ರಾಮಿಸ್.then ಅಂತ ಯೂಸ್ ಮಾಡ್ಕೊಂಬಿಟ್ಟು ನಾನು ಏನು ಮಾಡ್ತೀನಿ. ಓಕೆ, ಸೊ ಇದ್ರೊಳಗಡೆ 2 ಏನು ಮಾಡೋಣ ಅಂತಂದರೆ ನಾವು ಫಂಕ್ಷನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಸಮಥಿಂಗ್ ಲೈಕ್ ದಿಸ್ ಐ ಕ್ಯಾನ್ ಕ್ರಿಯೇಟ್ ಲೈಕ್ ದಿಸ್. ಇದು ಬಂದುಬಿಟ್ಟು ನಮ್ದು ಏನಿದೆ ಅಂತಂದರೆ ಸಕ್ಸಸ್ ಇದೆ. ಸೊ ಇನ್ನೊಂದು ಬಂದುಬಿಟ್ಟು ನಮ್ಮ ಹತ್ರ ಏನಿದೆ ಅಂತಂದರೆ
ಫೇಲ್ಯೂರ್ ಇದೆ. ಓಕೆ, ಇಲ್ಲಿ ನಾವೇನು ಮಾಡೋಣ ಅಂತಂದರೆ ಎರಡೂ ಪ್ರಿಂಟ್ ಮಾಡಿಸೋಣ. ಸೊ ಇವಾಗ ಏನಾಯಿತು ಅಂದರೆ ನಮಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇದ್ದಿದ್ದಿಲ್ಲ, ಸಕ್ಸಸ್ ಎವ್ರಿಥಿಂಗ್ ಈಸ್ ಓಕೆ ಅಂತ ಬರ್ತಾ ಇದೆ. ಅದೇ ನಾ ಇಲ್ಲಿ ಏನಾದರೂ ಒಂದು ಕಂಡೀಷನ್ ಹಾಕಿದರೆ ಇಟ್ಸ್ ಅ ಫಂಕ್ಷನ್ ರೈಟ್. ಸೊ ಇಲ್ಲಿ ಏನಾದರೂ ಒಂದು ಕಂಡೀಷನ್ ಹಾಕಿದ್ದೆ, ಲೈಕ್ ನಾ ಏನು ಹಾಕಿದೆ, ಲೆಟ್ ರೆಸ್ಪಾನ್ಸ್ ಕೋಡ್ ಈಕ್ವಲ್ಸ್ ಟು 200. ಓಕೆ, ಸೊ ಇವಾಗ ಇಫ್ ರೆಸ್ಪಾನ್ಸ್ ಕೋಡ್ ಈಕ್ವಲ್ಸ್ ಟು 200 ಇತ್ತು ಅಂತಂದರೆ ಅಂತಹ ಟೈಮ್ನಲ್ಲಿ ಏನು ಮಾಡಬೇಕು ಅಂತಂದರೆ ನಮಗೆ ಸಕ್ಸಸ್ನ ರಿಟರ್ನ್ ಮಾಡಬೇಕು. ಎಲ್ಸ್ ಏನು ಮಾಡಿ ಅಂತಂದರೆ ಫೇಲ್ಯೂರ್ನ ರಿಟರ್ನ್ ಮಾಡಿ. ಓಕೆ, ಸೇವ್ ಮಾಡಿಬಿಟ್ಟು ರನ್ ಮಾಡೋಣ. ಎವ್ರಿಥಿಂಗ್ ಈಸ್ ಓಕೆ ಅಂತ ಬರ್ತಾ ಇದೆ. ಏನಕ್ಕೆ? ನಮ್ಮ ರೆಸ್ಪಾನ್ಸ್ ಕೋಡ್ 200 ಇದೆ. ನಾನು ಇದನ್ನ ಏನು ಮಾಡ್ತೀನಿ, 100 ಮಾಡಿಬಿಡ್ತೀನಿ ಇವಾಗ. ಓಕೆ, 100 ಮಾಡಿಬಿಟ್ಟು ಸೇವ್ ಮಾಡಿದಾಗ ನೋಡ್ಬೋದು ಸಮಥಿಂಗ್ ವೆಂಟ್ ರಾಂಗ್ ಅಂತ ಬರುತ್ತೆ. ಓಕೆ, ಸೊ ಯೂಸಿಂಗ್ ದಿಸ್ ಪ್ರಾಮಿಸ್ ವಿ ಕ್ಯಾನ್ ಮ್ಯಾನುಪ್ಯುಲೇಟ್ ಈಸಿಲಿ. ಓಕೆ, ಸೊ API ಡೇಟಾ ಏನು ಬರ್ತಾ ಇದೆ ಆ ಡೇಟಾನ ನಾವು ಏನು ಮಾಡ್ಬೋದು ಅಂದರೆ ಈಸಿಯಾಗಿ ಮ್ಯಾನುಪ್ಯುಲೇಟ್ ಮಾಡಬಹುದು. ಇಲ್ಲಿ ಏನು ಯೂಸ್ ಮಾಡ್ಕೊಳ್ತಾ ಇದ್ವಿ ನಾವು, ಕಾಲ್ ಬ್ಯಾಕ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ವಿ ಪ್ರಾಮಿಸಸ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ. ಪ್ರಾಮಿಸಸ್ ಏನು ಮಾಡುತ್ತೆ ಅಂದರೆ ಲೈಕ್ ಇದು ಕೂಡ ಒಂದು ಅಸಿಂಕ್ರೋನಸ್ ಅಂತ ಹೇಳಿದೆ ನಿಮಗೆ ನಾನು. ಓಕೆ, ಸೊ ಅಸಿಂಕ್ರೋನಸ್ ಹೌದಾ ಅಲ್ವಾ ಅಂತ ಪ್ರೂವ್ ಮಾಡೋದಕ್ಕೆ ಏನು ಮಾಡೋಣ, console.log ಮಾಡೋಣ. ಏನಂತ ಹೇಳ್ತೀನಿ ಅಂತಂದರೆ ಐ ಆಮ್ ಲಾಸ್ಟ್. ಸೇವ್ ಮಾಡೋಣ. ಸೊ ಐ ಆಮ್ ಲಾಸ್ಟ್ ಫಸ್ಟ್ ಬರ್ತಾ ಇದೆ, ಅದಾದಮೇಲೆ ಸಮಥಿಂಗ್ ವೆಂಟ್ ರಾಂಗ್ ಸೆಕೆಂಡ್ ಬರ್ತಾ ಇದೆ. ಪ್ರತಿಯೊಂದಕ್ಕೂ ನಾವು ಏನು ಮಾಡ್ಬೋದು, ಸೆಟ್ ಟೈಮ್ ಔಟ್ನು ಯೂಸ್ ಮಾಡ್ಕೋಬೋದು ಇಲ್ಲಿ. ಓಕೆ, ಸೊ ಇವಾಗ ರೆಸ್ಪಾನ್ಸ್ ಕೋಡ್ ಓಕೆ ಇತ್ತು ಅಂತಂದರೆ ಅಂಥ ಟೈಮಲ್ಲೂ ಕೂಡ ನಾನು ಏನು ಮಾಡ್ತೀನಿ, ಸೆಟ್ ಟೈಮ್ ಔಟ್ ಯೂಸ್ ಮಾಡ್ಕೊಳ್ತೀನಿ. ಓಕೆ, ಸೊ ಸೆಟ್ ಟೈಮ್ ಔಟ್ ಒಳಗಡೆ ಏನು ತೊಗೊಳುತ್ತೆ, ಒಂದು ಫಂಕ್ಷನ್ ತೊಗೊಳುತ್ತೆ ರೈಟ್. ಸೊ ಇಲ್ಲಿ ಫಂಕ್ಷನ್ ಒಳಗಡೆ ಏನು ಕೊಡ್ತೀನಿ ಅಂದರೆ ಸಕ್ಸಸ್ ಎವ್ರಿಥಿಂಗ್ ಈಸ್ ಫೈನ್ ಅಂತ ಕೊಡ್ತೀನಿ. ಓಕೆ, ಸೊ ಇದು ಕೂಡ ಸಕ್ಸಸ್ ಆಗಿತ್ತು ಅಂದರೆ ಎಷ್ಟು ಸೆಕೆಂಡ್ನಲ್ಲಿ ಪ್ರಿಂಟ್ ಆಗಬೇಕು, 2 ಸೆಕೆಂಡ್ಸ್ನ ಯೂಸ್ ಮಾಡ್ಕೋಬೇಕು ಇದು ಪ್ರಿಂಟ್ ಮಾಡಿಸೋದಕ್ಕೆ ಅಂತ ಹೇಳ್ತೀನಿ. ಅದೇ ರೀತಿ ನಾನು ಏನು ಮಾಡ್ತೀನಿ, ಇಲ್ಲಿ ಕೂಡ ಒಂದು ಸೆಟ್ ಟೈಮ್ ಔಟ್ನ ಯೂಸ್ ಮಾಡ್ಕೊಳ್ತೀನಿ. ಓಕೆ, ಸೆಟ್ ಟೈಮ್ ಔಟ್. ಸೊ ಇದೇನು ತೊಗೊಳುತ್ತೆ, ಒಂದು ಆರೋ ಫಂಕ್ಷನ್ ತೊಗೊಳುತ್ತೆ ಅಂತ ಇಟ್ಕೊಳ್ಳೋಣ, ಅಥವಾ ಒಂದು ಫಂಕ್ಷನ್ ತೊಗೊಳುತ್ತೆ. ಓಕೆ, ಸೊ ಇಲ್ಲಿನೂ ಕೂಡ ನಾವು ಏನು ಮಾಡ್ತಾ ಇದ್ವಿ, ಫೇಲ್ಯೂರ್ ಸಮಥಿಂಗ್ ವೆಂಟ್ ರಾಂಗ್. ಆದರೆ ಫೇಲ್ಯೂರ್ ಆಗಿತ್ತು ಅಂದರೆ ಇದು ಯಾವಾಗ ಎಷ್ಟು ಸೆಕೆಂಡ್ಸ್ನ ಕನ್ಸ್ಯೂಮ್ ಮಾಡುತ್ತೆ ಅಂದರೆ 3 ಸೆಕೆಂಡ್ಸ್ನ ಕನ್ಸ್ಯೂಮ್ ಮಾಡುತ್ತೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇಷ್ಟು ಬಿಟ್ಟು ನಾವು ಕೊಟ್ಟರೆ ಇವಾಗ ನೋಡ್ಬೋದು ಫಸ್ಟ್ ಏನು ಬರುತ್ತೆ, ಐ ಆಮ್ ಲಾಸ್ಟ್ ಬರುತ್ತೆ. ಅದಾದಮೇಲೆ 3 ಸೆಕೆಂಡ್ಸ್ ಆದಮೇಲೆ ಸಮಥಿಂಗ್ ವೆಂಟ್ ರಾಂಗ್ ಬರುತ್ತೆ. ಅದೇ ಇಲ್ಲಿ ಏನಾದರೂ ಸಕ್ಸಸ್ ಕೋಡ್ 200 ಇತ್ತು ಅಂತಂದರೆ ಲೈಕ್ ಏನಾಗುತ್ತೆ, ಎವ್ರಿಥಿಂಗ್ ಈಸ್ ಓಕೆ 2 ಸೆಕೆಂಡಲ್ಲಿ ಪ್ರಿಂಟ್ ಆಗುತ್ತೆ. ಓಕೆ, ದಿಸ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಏನಪ್ಪ ಅಂದರೆ ನಮ್ಮ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ಸ್ ರೈಟ್. ಸೊ ಪ್ರಾಮಿಸ್ನ ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ಬೋದು ಅಂದರೆ ಈಸಿಯಾಗಿ ಚೆಕ್ಔಟ್ ಮಾಡ್ಕೋಬೋದು API ಡೇಟಾ ಈಸಿಯಾಗಿ ಬಂದಿದೆಯೋ ಅಥವಾ ಇಲ್ವೋ. ಫಸ್ಟ್ ಅಡ್ವಾಂಟೇಜ್ ನಮಗೆ. ಸೆಕೆಂಡ್ ಅಡ್ವಾಂಟೇಜ್ ಏನಪ್ಪ ಅಂದರೆ ಇದು ಅಸಿಂಕ್ರೋನಸ್ ಆಗಿರೋದ್ರಿಂದಾಗಿ ಏನಾಗುತ್ತೆ ಅಂದರೆ ಬೇರೆ ಯಾವುದೇ ಕೋಡಿಗೂ ಕೂಡ ಈ ಕೋಡ್ ರನ್ ಆಗುವಂಥ ಟೈಮ್ನಲ್ಲಿ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗಲ್ಲ. ಯಾವುದಾದ್ರೂ ಒಂದು ಲಾರ್ಜ್ ಫೈಲ್ನ ರೀಡ್ ಮಾಡಬೇಕಾಗಿತ್ತು ಅಂದರೆ ಅಂತಹ ಟೈಮ್ನಲ್ಲೂ ಕೂಡ ಬೇರೆ ಫೈಲ್ಸ್ಗಳಿಗೆ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗೋದಿಲ್ಲ. ಓಕೆ, ಸೊ ಹಿಂಗಾಗಿ ನಾವೇನು ಮಾಡ್ಬೋದು ಅಂದರೆ ಈಸಿಯಾಗಿ ಮ್ಯಾನುಪ್ಯುಲೇಟ್ ಮಾಡ್ಬೋದು ಡೇಟಾನ. ಅಲ್ಲಿ ಏನಾಗುತ್ತೆ ಅಂದರೆ ನಮ್ಗೆ ಪ್ರಾಮಿಸ್ ಒಂದು ಮೇಜರ್ ರೋಲ್ನ ತೋರಿಸುತ್ತೆ. ಸೊ ಪ್ರಾಮಿಸ್ನ ಯೂಸ್ ಮಾಡ್ಕೊಂಬಿಟ್ಟು ನಾವು ಏನು ಮಾಡ್ಬೋದು, ಒಂದು ವ್ಯಾಲ್ಯೂನ ನಾನು ಕೊಡ್ತೀನಿ ಅನ್ನೋದೊಂದು ಏನಿರುತ್ತೆ ಅಂದರೆ ಕಾನ್ಫಿಡೆನ್ಸ್ ಇರುತ್ತೆ. ಓಕೆ, ಸೊ ಐ ವಿಲ್ ಗಿವ್ ಸಮಥಿಂಗ್, ಪ್ರಾಮಿಸ್ ಮಾಡಿದೆ ಅದು ಒಂದು ವ್ಯಾಲ್ಯೂಗೆ ಅಂತ ಅರ್ಥ ಅದು ಬೇಸಿಕಲಿ. ಇವಾಗ ಹೋಗೋಣ ನಾವು ನೆಕ್ಸ್ಟ್ ಟಾಪಿಕ್ಗೆ, ದಟ್ ಈಸ್ ಅಸಿಂಕ್ ಆ್ಯಂಡ್ ಅವೇಟ್. ಸೊ ಅಸಿಂಕ್ ಆ್ಯಂಡ್ ಅವೇಟ್. ಅಸಿಂಕ್ ಏನು ಮಾಡುತ್ತೆ ಅಂದರೆ ಬೇಸಿಕಲಿ ಒಂದು ಫಂಕ್ಷನ್ ಅಸಿಂಕ್ರೋನಸ್ ಆಗಿ ಕನ್ವರ್ಟ್ ಮಾಡುತ್ತೆ. ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ಕನ್ವರ್ಟ್ ಅ ಫಂಕ್ಷನ್ ಇಂಟು ಅಸಿಂಕ್ರೋನಸ್. ಫಸ್ಟ್ ಥಿಂಗ್ ಏನು ಮಾಡುತ್ತೆ, ಸೊ ಅಸಿಂಕ್ರೋನಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ ನಾವು ಅವೇಟ್ನ ಅಸಿಂಕ್ ಫಂಕ್ಷನ್ ಒಳಗಡೆ ಯೂಸ್ ಮಾಡಬೇಕು. ಇದನ್ನು ಇಂಡಿಪೆಂಡೆಂಟ್ ಆಗಿ ಯೂಸ್ ಮಾಡೋದಕ್ಕೆ ಬರಲ್ಲ. ಅವೇಟ್ನ ನಾವೇನು ಮಾಡೋಕ್ಕೆ ಬರಲ್ಲ, ಇಂಡಿಪೆಂಡೆಂಟ್ ಆಗಿ ಯೂಸ್ ಮಾಡೋಕ್ಕೆ ಬರಲ್ಲ. ಇಟ್ಸ್ ನಾಟ್ ಇಂಡಿಪೆಂಡೆಂಟ್. ವಿ ಹ್ಯಾವ್ ಟು ಯೂಸ್ ಅವೇಟ್ ಇನ್ಸೈಡ್ ಅಸಿಂಕ್ ಫಂಕ್ಷನ್. ಓಕೆ, ಸಿಂಪಲ್ ಥಿಂಗ್. ಅಸಿಂಕ್ ಏನು ಮಾಡುತ್ತೆ, ಒಂದು ಫಂಕ್ಷನ್ ಅಸಿಂಕ್ರೋನಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅವೇಟ್ ಏನು ಮಾಡುತ್ತೆ ಅಂದರೆ ಅಸಿಂಕ್ ಫಂಕ್ಷನ್ ಒಳಗಡೆ ಯೂಸ್ ಮಾಡ್ಕೊಳ್ತೀವಿ ಟು ವೇಟ್ ಫಾರ್ ದ ವ್ಯಾಲ್ಯೂ. ಏನು ವ್ಯಾಲ್ಯೂ ಬರಬೇಕಾಗಿದೆ ಆ ವ್ಯಾಲ್ಯೂ ಬರೋ ತನಕ ನಾವೇನು ಮಾಡ್ತೀವಿ ಅಂದರೆ ಆ ಕೋಡ್ನ, ಆ ಪರ್ಟಿಕ್ಯುಲರ್ ಲೈನ್ ಆಫ್ ಕೋಡ್ನ ಸ್ಟಾಪ್ ಮಾಡಿ ಇಟ್ಕೊಳ್ತೀವಿ, ನೀ ಎಕ್ಸಿಕ್ಯೂಟ್ ಆಗಬೇಡ. ಈ ವ್ಯಾಲ್ಯೂ ಬಂದ ಮೇಲೇ ಲೈಕ್ ಇವಾಗ API ಇಂದ ಏನು ಮಾಡಬೇಕಾಗಿದೆ, ಒಂದು ವ್ಯಾಲ್ಯೂನ ನಾನು ಫೆಚ್ ಮಾಡಬೇಕಾಗಿದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ API ಇಂದ ಏನು ಮಾಡಬೇಕು, ಒಂದು ವ್ಯಾಲ್ಯೂನ ಫೆಚ್ ಮಾಡಬೇಕು. ಸೊ ಇದು ಬರೋದಕ್ಕೆ ಒಂದು 3-4 ಸೆಕೆಂಡ್ ಆಗುತ್ತೆ. ಎಷ್ಟಾಗುತ್ತೆ, 3-4 ಸೆಕೆಂಡ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಈ 3-4 ಸೆಕೆಂಡ್ ತನಕನೂ ಏನಾಗಬಾರ್ದು ಅಂತಂದರೆ ಒಂದು ಲೈನ್ ಇದೆ ನನ್ನ ಹತ್ರ. ಓಕೆ, ಒಂದು ಲೈನ್ ಇದೆ. ಓಕೆ, ಆ ಲೈನ್ ಮಾತ್ರ ಎಕ್ಸಿಕ್ಯೂಟ್ ಆಗಬಾರ್ದು ಈ ವ್ಯಾಲ್ಯೂ ಬರೋ ತನಕ. ಓಕೆ, ಸೊ ನಾ ವೇಟ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಲೈನ್ ಏನು ಮಾಡುತ್ತೆ, 3-4 ಸೆಕೆಂಡ್ ವೇಟ್ ಮಾಡುತ್ತೆ. ಓಕೆ, ಆ ಕೋಡ್ ಬರೋ ತನಕ ಅಥವಾ ಆ ರೆಸ್ಪಾನ್ಸ್ ಬರೋ ತನಕ ಏನು ಮಾಡುತ್ತೆ ಅಂದರೆ ಈ ಲೈನ್ ಆಫ್ ಕೋಡ್ ವೇಟ್ ಮಾಡುತ್ತೆ. ಯಾವಾಗ, ವೇಟ್ನ ಯೂಸ್ ಮಾಡಿದಾಗ. ಓಕೆ, ಸೊ ದಿಸ್ ಈಸ್ ಅ ಮೇಜರ್ ಇಂಪ್ಯಾಕ್ಟ್. ಓಕೆ, ಸೊ ಯಾವಾಗಾದರೂ ಒಂದು ವ್ಯಾಲ್ಯೂನ ಫೆಚ್ ಮಾಡುವಂತಹ ಟೈಮ್ನಲ್ಲಿ ಲೈಕ್ ನಾವು ವೇಟ್ ಮಾಡಿದ್ವಿ ಅಂತಂದರೆ
ಇಟ್ ವಿಲ್ ವೇಟ್ ಫಾರ್ ಅನದರ್ ವ್ಯಾಲ್ಯೂ. ಆ ವ್ಯಾಲ್ಯೂ ಬರೋ ತನಕ ಅದು ಎಕ್ಸಿಕ್ಯೂಟ್ ಆಗೋದೇ ಇಲ್ಲ. ಅಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಅಡ್ವಾಂಟೇಜಸ್ ಕ್ರಿಯೇಟ್ ಆಗ್ತವೆ ಈಸಿಯಾಗಿ ಡಾಮ್ ಮ್ಯಾನಿಪುಲೇಷನ್ ಮಾಡೋದಕ್ಕೋಸ್ಕರ. ಏನಕ್ಕೆ? ಡಾಮ್ ಮ್ಯಾನಿಪುಲೇಷನ್ಗೆ. ಡಾಮ್ ಮ್ಯಾನಿಪುಲೇಷನ್ ಟಾಪಿಕ್ ಇನ್ನೂ ನಾವು ಸ್ಟಾರ್ಟ್ ಮಾಡಲ್ಲ, ವಿ ವಿಲ್ ಸ್ಟಾರ್ಟ್ ಸೂನ್. ಓಕೆ, ಸೊ ಇವಾಗ ಅಸಿಂಕ್ ಅವೇಟ್ ಇದನ್ನು ತಿಳ್ಕೊಂಡ್ರಿ, ಅದಾದಮೇಲೆ ಎ ಪಿ ಐ ಫೆಚಿಂಗ್ ಇದೆ, ಅದನ್ನು ತಿಳ್ಕೊಳ್ಳೋಣ. ಓಕೆ, ಅದಾದಮೇಲೆ ಡಾಮ್ ಮ್ಯಾನಿಪುಲೇಷನ್ಗೆ ಹೋಗೋಣ. ಓಕೆ, ಸೊ ಎ ಪಿ ಐ ಫೆಚಿಂಗ್ ಒಂದು ಮುಗಿದಾದ್ಮೇಲೆ ಡಾಮ್ ಮ್ಯಾನಿಪುಲೇಷನ್ಗೆ ಹೋಗೋಣ. ಇಟ್ ವಿಲ್ ಬಿ ಈಸಿ. ಇವಾಗ ಅಸಿಂಕ್ ಆಮೇಲೆ ಅವೇಟ್ ಇವು ಎರಡನ್ನೂ ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ ಜಾವಾ ಸ್ಕ್ರಿಪ್ಟ್ನಲ್ಲಿ ಅಂತ ಹೇಳಿ ನೋಡ್ಕೊಂಬರೋಣ. ಓಕೆ, ಸೊ ಅದಕ್ಕೆ ಏನು ಮಾಡೋಣ ಅಂದರೆ ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ದ್ಯಾಟ್ ವಿಲ್ ಬಿ ಅವರ್ ಎ ಆ್ಯಂಡ್ ಎ ಡಾಟ್ JS, ಅಸಿಂಕ್ ಆ್ಯಂಡ್ ಅವೇಟ್ ಅಂತ ಅರ್ಥ ಬೇಸಿಕಲಿ. ಆಲ್ ರೈಟ್, ಸೊ ಇವನ್ನ ಕ್ಲೋಸ್ ಮಾಡ್ಕೊಂಬಿಟ್ಟು index.html ಅಲ್ಲಿ ಏನು ಮಾಡೋಣ, ಎ ಆ್ಯಂಡ್ ಎನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಇದು ಲಿಂಕ್ ಆಗಿದೆ ಇಲ್ವ ಅಂತ ಚೆಕ್ ಮಾಡ್ಕೋದಕ್ಕೆ ಏನು ಯೂಸ್ ಮಾಡ್ಕೊಳ್ತೀವಿ, console.log CRIPT ಸ್ಕ್ರಿಪ್ಟ್ KIDDI ಸ್ಕ್ರಿಪ್ಟ್ ಕಿಡಿ ಪೇಸ್ಟ್ ಕೊಟ್ಟರೆ ಏನಾಗುತ್ತೆ, ನಮ್ಮದು ಸ್ಕ್ರಿಪ್ಟ್ ಕಿಡಿ ಪ್ರಿಂಟ್ ಆಗ್ತಾ ಇದೆ ಬೇಸಿಕಲಿ. ದ್ಯಾಟ್ ಮೀನ್ಸ್ ಇದು ಕನೆಕ್ಟ್ ಆಗಿದೆ. ಇವಾಗ ಅಸಿಂಕ್ ಅವೇಟ್ನ ಯೂಸ್ ಮಾಡ್ಕೋಬೇಕು. ಇವಾಗ ಮತ್ತೆ ಪ್ರಾಮಿಸ್ ಏನು ಯೂಸ್ ಮಾಡ್ಕೊಂಡಿವಲ್ಲ ಅದನ್ನೇ ನಾವು ಏನು ಮಾಡ್ತಾ ಇದ್ವಿ ಅಂದರೆ ವರ್ಕ್ ಮಾಡಿಸ್ತಾ ಇದ್ವಿ. ಬೇಸಿಕಲಿ ಇಲ್ಲಿ ನಾನು ಏನು ಮಾಡ್ತೀನಿ ಪ್ರಾಮಿಸ್ಗೆ ಅಂತಂದರೆ ಲೈಕ್ ವಿ ವಿಲ್ ಕ್ರಿಯೇಟ್. ಓಕೆ, ಸೊ ಇಲ್ಲಿ ನಾವು ಕಾಲ್ನಲ್ಲಿ ಏನು ಮಾಡಿದ್ವಿ ಅಂತಂದರೆ ಕೆಲವೊಂದಿಷ್ಟು ಫಂಕ್ಷನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಓಕೆ, ಸೊ ಈ ಫಂಕ್ಷನ್ಸ್ಗಳನ್ನ ಏನು ಮಾಡೋಣ ಅಂತ ತೊಗೊಂಡು ಬರೋಣ. ಫಸ್ಟ್ ಥಿಂಗ್ ಕಾಪಿ, ಈ ಫಂಕ್ಷನ್ಸ್ಗಳನ್ನ ಏನು ಮಾಡೋಣ ಫಸ್ಟ್ ತೊಗೊಂಡು ಬರೋಣ. ಆಲ್ ರೈಟ್, ಸೊ ಇಲ್ಲಿ ಏನು ಮಾಡ್ತೀನಿ, ಇದ್ರೊಳಗಡೆ ಪೇಸ್ಟ್ ಮಾಡ್ಕೊಳ್ತೀನಿ. 1 2 ಇವು 2 ಫಂಕ್ಷನ್ಸ್ಗಳಿದ್ದಾವೆ ನಮ್ಮ ಹತ್ರ. ಫಸ್ಟ್ ಥಿಂಗ್. ಓಕೆ, ಸೊ ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ ಪ್ರಾಮಿಸ್ ಒಳಗಡೆ ಹೋಗೋಣ. ಈ ಪ್ರಾಮಿಸ್ ಏನು ಎಂಟೈರ್ ಥಿಂಗ್ ಇತ್ತಲ್ಲ ಅದನ್ನ ನಾನು ಏನು ಮಾಡ್ತೀನಿ, ಕಾಪಿ ಪೇಸ್ಟ್ ಮಾಡ್ಕೊಳ್ತೀನಿ. ಎಂಟೈರ್ ಆಬ್ಜೆಕ್ಟ್ನ ಕಾಪಿ ಆ್ಯಂಡ್ ಅಸಿಂಕ್ ಅವೇಟ್ ಒಳಗಡೆ ಅಸಿಂಕ್ ಅವೇಟ್ ಒಳಗಡೆ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಇದು ಇಲ್ಲಿ ಇದಾಯಿತು. ರೈಟ್, ಸೊ ಅದಾದಮೇಲೆ ನೆಕ್ಸ್ಟ್ ಥಿಂಗ್ ಏನು ಮಾಡಬೇಕು ಅಂತಂದರೆ ನಾವು ಲೆಟ್ ಪ್ರಾಮಿಸ್ ಒಂದು ಆಬ್ಜೆಕ್ಟ್. ರೈಟ್, ಸೊ ಈ ಆಬ್ಜೆಕ್ಟ್ನ ನಾನು ಏನು ಮಾಡ್ತೀನಿ, ಒಂದು ಫಂಕ್ಷನ್ ಒಳಗಡೆ ಆ್ಯಡ್ ಮಾಡ್ಕೊಳ್ತೀನಿ. ಆ ಫಂಕ್ಷನ್ ಏನಾಗಿದೆ ಅಂತಂದರೆ ಲೈಕ್ ಅಸಿಂಕ್ ಫಂಕ್ಷನ್. ಓಕೆ, ಸೊ ನೇಮ್ ಆಫ್ ದಿ ಫಂಕ್ಷನ್ ಏನಪ್ಪ ಅಂತಂದರೆ ಗೆಟ್ ವ್ಯಾಲ್ಯೂಸ್. ಓಕೆ, ಸೊ ಗೆಟ್ ವ್ಯಾಲ್ಯೂಸ್ನ ಇದೇನು ಮಾಡಬೇಕಾಗಿದೆ, ತೊಗೊಂಡು ಬರಬೇಕಾಗಿದೆ. ದ್ಯಾಟ್ಸ್ ಇಟ್. ಮತ್ತೇನು ಪರಮ್ಸ್ ಗಿರಮ್ಸ್ ಏನು ಕೊಡೋದು ಬೇಡ. ಓಕೆ, ಸೊ ಪರಮ್ಸ್ನ ನಾವು ತೆಗೆದು ಹಾಕ್ಬಿಡೋಣ. ಆಲ್ ರೈಟ್, ಸೊ ಇದೇನು ತೊಗೊಳ್ತಾ ಇಲ್ಲ. ಅಸಿಂಕ್ ಅವೇಟ್ ಗೆಟ್ ವ್ಯಾಲ್ಯೂಸ್ ಮಾಡ್ತಾ ಇದೆ. ಅದಾದಮೇಲೆ ಇದೇನಿದೆ ನಮ್ಮ ಹತ್ರ ಪ್ರಾಮಿಸ್ ಇದೆ. ರೈಟ್, ಸೊ ಈ ಫಂಕ್ಷನ್ ನಾನು ಏನು ಮಾಡಬೇಕು ಇವಾಗ ಬೇಸಿಕಲಿ ಕಾಲ್ ಮಾಡಬೇಕು. ರೈಟ್, ಕಾಲ್ ಮಾಡೋದಕ್ಕೆ ನಾನು ಏನು ಮಾಡ್ತೀನಿ, ಇದೇ ರೀತಿ ಪ್ರಾಮಿಸ್ ಅಂತ ಕೊಟ್ಟಿದ್ದೀನಲ್ವಾ, ಇಲ್ಲಿ ಪ್ರಾಮಿಸ್ ಬದಲಾಗಿ ಏನು ಕೊಡ್ತೀವಿ ಅಂದರೆ ಒಂದು ಫಂಕ್ಷನ್ ನೇಮ್ ಕೊಡ್ತೀವಿ. ಓಕೆ, ಸೊ ಫಂಕ್ಷನ್ ಏನಿದೆ ನಮ್ಮ ಹತ್ರ ಗೆಟ್ ವ್ಯಾಲ್ಯೂಸ್ ಇದೆ. ಗೆಟ್ ವ್ಯಾಲ್ಯೂಸ್. ಓಕೆ, ಡಾಟ್ ಓಕೆ, ಬೇಸಿಕಲಿ ಏನು ಮಾಡಬೇಕು ಅಂತಂದರೆ ನಾವು ಲೆಟ್ ಬದಲಾಗಿ ಏನು ಮಾಡೋಣ, ಇಲ್ಲಿ ನ್ಯೂ ಅಂತ ಕ್ರಿಯೇಟ್ ಮಾಡಿದಾನಲ್ಲ. ಸೊ ವಾಟ್ ವಿ ವಿಲ್ ಡೂ, ಇದು ಇಷ್ಟೇ ಇರಲಿ. ಇಲ್ಲಿ ಫಂಕ್ಷನ್ ಒಳಗಡೆ ಬಂದುಬಿಟ್ಟು ನಾವು ಏನು ಮಾಡ್ತೀವಿ ಅಂತಂದರೆ ರಿಟರ್ನ್ ಪ್ರಾಮಿಸ್ ಮಾಡ್ತೀವಿ. ಓಕೆ, ಸೊ ದ್ಯಾಟ್ಸ್ ವೈ ಇಟ್ಸ್ ಗಿವಿಂಗ್ ಮಿ ಎನ್ ಎರರ್ ಡಾಟ್ ದೆನ್ ಅಂತ. ಓಕೆ, ಸೊ ಇವಾಗ ಇದು ಕರೆಕ್ಟ್ ಆಗುತ್ತೆ. ಆಲ್ ರೈಟ್, ಸೊ ಇವಾಗ ಏನಾಗಿದೆ, ಇದು ಕರೆಕ್ಟ್ ಆಗಿದೆ. ಇವಾಗ ನಾವು ಏನು ಮಾಡ್ತಾ ಇದ್ವಿ ಅಂದರೆ ಫೆಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. ಎವ್ರಿಥಿಂಗ್ ಈಸ್ ಓಕೆ ಅಂತ ಬರ್ತಾ ಇದೆ ನಮ್ಮ ಹತ್ರ. ರೈಟ್, ಸೊ ಇಲ್ಲಿ ಕೆಳಗಡೆ ಬರ್ತೀನಿ. ಇದೇನು ಬರ್ತೀನಿ ಅಂತಂದರೆ console.log. ಓಕೆ, ಸೊ ಏನು ಮಾಡೋಣ, ಐ ಆಮ್ ಎಲ್ಲ ಎಷ್ಟು ಲಾಸ್ಟ್ ಅಂತ ಕೊಡೋಣ. ದ್ಯಾಟ್ಸ್ ಇಟ್. ಐ ಆಮ್ ಲಾಸ್ಟ್ ಫಸ್ಟ್ ಪ್ರಿಂಟ್ ಆಯಿತು. ಅದಾದಮೇಲೆ ಏನಾಗುತ್ತೆ ಅಂದರೆ ನಮ್ಮದು ಎವ್ರಿಥಿಂಗ್ ಈಸ್ ಓಕೆ ಅಂತ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಇವಾಗ ಈ ಫಂಕ್ಷನ್ಸ್ಗಳನ್ನ ಕಾಲ್ ಮಾಡೋಣ. ಫಸ್ಟ್ ಯಾವ್ದು ಕಾಲ್ ಮಾಡೋಣ ಅಂದರೆ 2ನ ಕಾಲ್ ಮಾಡೋಣ. 2ಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ 2 ವ್ಯಾಲ್ಯೂಸ್ಗಳನ್ನ ಕಳಿಸ್ತಾ ಇದ್ದೀವಿ. ಓಕೆ, ದ್ಯಾಟ್ ಈಸ್ num1 ಆ್ಯಂಡ್ num2. ಓಕೆ, ಸೊ ಅಂದರೆ ದ್ಯಾಟ್ ಮೀನ್ಸ್ ನಾ ಈ ಗೆಟ್ ವ್ಯಾಲ್ಯೂಸ್ಗಳಿಗೆ ಏನು ಮಾಡ್ತೀನಿ ಅಂದರೆ 2 ವ್ಯಾಲ್ಯೂಸ್ಗಳನ್ನ ಕಳಿಸ್ತೀನಿ. ಓಕೆ, ಫಸ್ಟ್ ಒನ್ ಬಂದುಬಿಟ್ಟು num1ನ ತೊಗೊಳ್ತಾ ಇದೆ, ಇದು ಸೆಕೆಂಡ್ ಒನ್ ಬಂದುಬಿಟ್ಟು 1ನ ತೊಗೊಳ್ತಾ ಇದೆ. ಓಕೆ, ಸೊ 2 ಥಿಂಗ್ ಆಯಿತು. ರೈಟ್, ಸೊ ಅದು 2 ಬಂದಾದ್ಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಲೈಕ್ ಇಫ್ 200 ಓಕೆ ರೆಸ್ಪಾನ್ಸ್ ಕೊಟ್ಟು 200 ಓಕೆ ಇತ್ತು ಅಂತಂದರೆ ಆ ಟೈಮ್ನಲ್ಲಿ ಇಲ್ಲೇನು ಕಾಲ್ ಮಾಡ್ತೀನಿ ಅಂತಂದರೆ ವ್ಯಾಲ್ಯೂಸ್ಗಳನ್ನ ನಾವು ಕಳಿಸ್ಬೇಕು. ರೈಟ್, ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಸಕ್ಸಸ್ ಒಳಗಡೆ ಏನು ಮಾಡಬೇಕು, ನಾನು ವ್ಯಾಲ್ಯೂಸ್ಗಳನ್ನ ಕಳಿಸ್ಬೇಕಾಗಿದೆ. ಸೊ ವ್ಯಾಲ್ಯೂಸ್ಗಳನ್ನ ಕಳಿಸೋದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಲೈಕ್ ಇಟ್ ವಿಲ್ ನಾಟ್ ಟೇಕ್ num1 ರಾದರ್ ಇಟ್ ವಿಲ್ ಟೇಕ್ ಅ ಫಂಕ್ಷನ್ 2ನ ಇದು ತೊಗೊಳುತ್ತೆ. ಓಕೆ, ಸೊ ನಾಟ್ 1 TW2ನ ತೊಗೊಳುತ್ತೆ. ಅದಾದಮೇಲೆ ಇದು ತೊಗೊಳ್ಳಲ್ಲ, num1ನ ತೊಗೊಳ್ಳಲ್ಲ. num1ನ ನಾವು ಇಲ್ಲಿಂದ ಪಾಸ್ ಮಾಡ್ಕೊಳ್ಳೋಣ. ಓಕೆ, ಸೊ ದ್ಯಾಟ್ ಮೀನ್ಸ್ ಇಲ್ಲಿನೂ ಕೂಡ ನಾವೇನು ಪಾಸ್ ಮಾಡಬೇಕಾಗುತ್ತೆ, TW2ನ ಪಾಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಸಕ್ಸಸ್ ಒಳಗಡೆ ಏನು ಮಾಡ್ತಾ ಇದ್ದೀನಿ ಅಂದರೆ 2ನ ನಾನು ಕಾಲ್ ಮಾಡ್ತಾ ಇದ್ದೀನಿ. 2 ಒಳಗಡೆ ಏನು ಹೇಳ್ತೀನಿ ಅಂತಂದರೆ ಲೈಕ್ 5 ಅಂತ ಕೊಟ್ಟೆ. ಅದಾದಮೇಲೆ ನಾನು ಏನು ಮಾಡಬೇಕಾಗುತ್ತೆ, ಒಂದು ಫಂಕ್ಷನ್ನ ಕಾಲ್ ಮಾಡಬೇಕಾಗುತ್ತೆ. ಓಕೆ, ಆ ಫಂಕ್ಷನು ನಾನು ಕಳಿಸ್ಬೇಕಾಗುತ್ತೆ. ಲೈಕ್ ಇಲ್ಲಿ 1 ಅಂತ ಕಳಿಸೋಣ, 1 and it will call that one function 1. okay, so all right, ಅದಾದಮೇಲೆ
2ನ ಕಳಿಸ್ತೆ, ಅದಾದಮೇಲೆ ಇಲ್ಲಿ 1ನ ಕಳಿಸ್ತೇನೆ. ಹೇವಿಗೋ 11 ಅಂತ ಬರ್ತಾ ಇದೆಯಲ್ಲ. ಸೊ ಇಲ್ಲಿ ಏನು ಮಾಡ್ತಾ ಇದ್ವಿ ನಾವು ಅಸಿಂಕ್ ಮಾಡ್ತಾ ಇದ್ವಿ. ಓಕೆ, ಸೊ ಅಸಿಂಕ್ನ ಯೂಸ್ ಮಾಡ್ಕೊಂಡ್ವಿ, ಬಟ್ ವೇಟ್ ಎಲ್ಲಿ ಮಾಡ್ತಾ ಇದ್ವಿ, ವೇಟ್ನ ಎಲ್ಲಿ ಯೂಸ್ ಮಾಡ್ತಾ ಇದ್ವಿ. ಓಕೆ, ಸೊ ಇದೇನು ಮಾಡ್ತಾ ಇದೆ ಅಂದರೆ ರಿಟರ್ನ್ ಮಾಡ್ತಾ ಇದೆ. ಸೊ ಇವಾಗ ಏನು ಮಾಡೋಣ ಅಂತಂದರೆ ಇದನ್ನು ಕಂಪ್ಲೀಟ್ ಆಗಿ ಒಂದು ಲೈಕ್ ಸೆಟ್ ಟೈಮ್ ಔಟ್ ಒಳಗಡೆ ಹಾಕೊಂಡ್ಬಿಡೋಣ. ಓಕೆ, ಸೊ ಸೆಟ್ ಟೈಮ್ ಔಟ್. ಓಕೆ, ಸೆಟ್ ಟೈಮ್ ಔಟ್ ಒಳಗಡೆ ಇದು ಒಂದು ಫಂಕ್ಷನ್ ತೊಗೋತಾ ಇದೆ, ಆ ಫಂಕ್ಷನ್ ಒಳಗಡೆ ಇದನ್ನ ಕೊಡ್ತಾ ಇದ್ವಿ. ಟೈಮ್ ಔಟ್ ಏನಪ್ಪ ಅಂತಂದರೆ ಇದು 200 ಸೆಕೆಂಡ್ಸ್. ಓಕೆ, ಸೊ ಇದನ್ನ ರಿಟರ್ನ್ ಮಾಡೋಕ್ಕಿಂತ ಮುಂಚೆ ವಾಟ್ ವಿ ವಿಲ್ ಡೂ, ವಿ ವಿಲ್ ಟೆಲ್. ಓಕೆ, ಏನು ಮಾಡು ಅಂತ ಹೇಳ್ತೀನಿ ಅಂತಂದರೆ ವೇಟ್ ಮಾಡು ಅಂತ ಹೇಳ್ತೀನಿ ಪ್ರಾಮಿಸ್ ರಿಟರ್ನ್ ಮಾಡೋಕ್ಕಿಂತ ಮುಂಚೆ ಏನು ಮಾಡು, ವೇಟ್ ಮಾಡು. ಎಲ್ಲಿವರೆಗೂ ವೇಟ್ ಮಾಡಬೇಕು, ಪ್ರಾಮಿಸ್ದು ಏನಾದರೂ ವ್ಯಾಲ್ಯೂ ಬರಬೇಕು ನನ್ನ ಹತ್ರ. ಸೊ ಅಲ್ಲಿವರೆಗೂ ವೇಟ್ ಮಾಡು, ಆಮೇಲೆ ಪ್ರಾಮಿಸ್ನ ರಿಟರ್ನ್ ಮಾಡು ಅಂತ ಹೇಳ್ತೀನಿ. 11. ಓಕೆ, ಸೊ ಪ್ರಾಮಿಸ್ದು ವ್ಯಾಲ್ಯೂ ಬರೋ ತನಕ ಇದೇನು ಮಾಡುತ್ತೆ ಅಂದರೆ ವೇಟ್ ಮಾಡುತ್ತೆ, ಅದಾದಮೇಲೆ ಇದೇನು ಮಾಡುತ್ತೆ ಅಂದರೆ ಪ್ರಾಮಿಸ್ನ ರಿಟರ್ನ್ ಮಾಡುತ್ತೆ. ಓಕೆ, ಈ ರೀತಿ ನಾವೇನು ಮಾಡ್ತೀವಿ ಅಂದರೆ ಅಸಿಂಕ್ ಅವೇಟ್ಸ್ಗಳನ್ನ ಯೂಸ್ ಮಾಡ್ಕೊಳ್ತೀವಿ ಟು ಯೂಸ್ ಅಸಿಂಕ್ರೋನಸ್ ಪ್ರೋಗ್ರಾಮಿಂಗ್. ಓಕೆ, ಅಸಿಂಕ್ರೋನಸ್ ಮೆಥಡ್ಸ್ಗಳನ್ನ ಯೂಸ್ ಮಾಡಿ ತುಂಬ ಕಾಂಪ್ಲಿಕೇಟೆಡ್ ಸ್ಟಫ್ ಅನ್ನಿಸ್ತಾ ಇರ್ಬೋದು ಇವಾಗ ಪ್ರೆಸೆಂಟ್ಲಿ ನಿಮಗೆ. ಬಟ್ ಯಾವಾಗ ಒಂದ್ಸತಿ ನಾವು ಪ್ರೊಜೆಕ್ಟ್ಸ್ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅವಾಗ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ದೆನ್ ಅಗೇನ್ ಐ ವಿಲ್ ಟೆಲ್ ಏನಪ್ಪ ಅಂತಂದರೆ ಬಾಹ್ಯಾಟ್ ಹಾಕ್ಬೇಡಿ ಏನು. ಓಕೆ, ಸೊ ಈ ರೀತಿ ಒಂದು ಕಾನ್ಸೆಪ್ಟ್ ಇದೆ ಅಂತ ಅಷ್ಟೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಅದನ್ನು ಬಿಟ್ಟರೆ ಗಿಹಾಟ್ ಏನೂ ಹಾಕಕ್ಕೆ ಹೋಗ್ಬೇಡಿ. ಇಲ್ಲೇನು ಮಾಡ್ತಾ ಇದೀವಿ ಅಂದರೆ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ವಿ, ಯಾವುದಪ್ಪ ಅಂದರೆ ಪ್ರಾಮಿಸ್ ಆಬ್ಜೆಕ್ಟ್. ಆ ಪ್ರಾಮಿಸ್ ಆಬ್ಜೆಕ್ಟ್ ಏನು ಮಾಡ್ತಾ ಅಂದರೆ 2 ಮೆಥಡ್ಸ್ಗಳನ್ನ ನಮ್ಗೆ ಕಾಲ್ ಬ್ಯಾಕ್ ಮಾಡಿಸುತ್ತೆ. ಓಕೆ, ಸೊ ಬೇಸಿಕಲಿ ಸಿಂಪಲ್. ಓಕೆ, ಸೊ ಅವು 2 ಮೆಥಡ್ಸ್ಗಳು ಯಾವ್ಯಾವಪ್ಪ ಅಂದರೆ ಒಂದು ಸಕ್ಸಸ್, ಒಂದು ಫೇಲ್ಯೂರ್, ರೈಟ್. ಅವನ್ನ ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ತಾ ಇದ್ವಿ ಅಂದರೆ ಬಂದಿರುವಂಥ ರೆಸ್ಪಾನ್ಸ್ ಮೇಲೆ ಮ್ಯಾನಿಪುಲೇಷನ್ ಮಾಡ್ತಾ ಇದ್ವಿ. ದ್ಯಾಟ್ಸ್ ಇಟ್, ರೈಟ್. ಸೊ ಇದು ಏನಪ್ಪ ಫಂಕ್ಷನ್ ಪ್ರಾಮಿಸ್ ಅನ್ನುವಂಥದ್ದು ಒಂದು ಅಸಿಂಕ್ರೋನಸ್ ಫಂಕ್ಷನ್ ಅಥವಾ ಅಸಿಂಕ್ರೋನಸ್ ಆಬ್ಜೆಕ್ಟ್. ದ್ಯಾಟ್ಸ್ ಇಟ್, ಮತ್ತು ಏನೂ ಇಲ್ಲ ಇದ್ರೊಳಗಡೆ ತಿಳ್ಕೊಳ್ಳೋಂಥ ಅವಶ್ಯಕತೆ, ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋಂಥ ಅವಶ್ಯಕತೆ. ಐ ಹೋಪ್ ಏನಾದರೂ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಆಗಿಲ್ಲ ಅಂತಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಹೇಳಿ. ಅದಾದಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕೇಳ್ಬೋದು. ದ್ಯಾಟ್ಸ್ ಇಟ್ ಫಾರ್ ಟುಡೇ. ಆದಷ್ಟು ಈ ವಿಡಿಯೋಸ್ಗಳನ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ. ಸಿಗ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ವಿಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿತಾರೆ, ಕಲಿಸ್ತಾರೆ. ಜೈ ಹಿಂದ್, ವಂದೇ ಮಾತರಂ.